ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಸಮಯದ ಅನುಸಾರದಲ್ಲಿ ಮಕ್ಕಳ ಮತ್ತು ತಂದೆಯ ಬರ್ತ್ಡೇ. ಇದರಲ್ಲಿ ತಂದೆ 0, ಮಕ್ಕಳು ಹೀರೋ ಅಲ್ವಾ. ಈ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿ ಅರ್ಥಗಳು ಬರ್ತಾವೆ. ಉದಾಹರಣೆಗೆ ಒಂದು ಮಗುವಿನ ಬರ್ತ್ಡೇ ಅಂತ ತಿಳ್ಕೊಳ್ಳಿ ಅಲ್ವಾ. ಓಕೆ, ಬರ್ತ್ಡೇಗೆ ಏನ್ ಮಾಡ್ತಾರೆ? ಮಗುವಿನ ಬರ್ತ್ಡೇಗೆ ಏನ್ ಮಾಡ್ತಾರೆ? ಕೇಕ್ ತರ್ತಾರೆ, ಬಟ್ಟೆ ತರ್ತಾರೆ, ಎಲ್ಲ ನಾವು ಕರೆಸ್ತಾರೆ. ಡೆಕೋರೇಷನ್ ಮಾಡ್ತಾರೆ, ಮನೆ ತಿಂಡಿ ಮಾಡ್ತಾರೆ, ಅಕ್ಕಪಕ್ಕದ ಜನರಿಗೆ ಕರೀತಾರೆ, ಫ್ರೆಂಡ್ಸ್ಗಳನ್ನ ಸಂಬಂಧಿಗಳನ್ನ ಕರೀತಾರೆ ಅಲ್ವಾ. ಇಷ್ಟೊತ್ತಿಗೆ ಬರ್ತ್ಡೇ ಟೈಮ್ ಅಂತ ಇರ್ತದೆ. ಸರಿ, ಬರ್ತ್ಡೇ ಯಾರ್ದು? ಹೋಗೋದು ಮಗುದು. ಓಕೆ, ಮಗುಗೆ ಯಾರು ಶೃಂಗಾರ ಮಾಡ್ತಾರೆ? ತಾಯಿ, ತಂದೆ ತಾಯಿ. ಮನೆ ಯಾರು ಡೆಕೋರೇಷನ್ ಮಾಡ್ತಾರೆ? ತಂದೆ, ಕೇಕ್ ಯಾರು ತರ್ತಾರೆ? ತಂದೆ, ಅಲ್ವಾ, ಪೇರೆಂಟ್ಸ್ಗಳು ಅಲ್ವಾ. ಆಮೇಲೆ ಯಾವಾಗ ಹೊರಗಡೆಯಿಂದ ಜನ ಬರ್ತಾರೋ ಅಲ್ಲಿವರೆಗೆ ಮನೆಯ ಎಲ್ಲ ಕೆಲಸ ಕಾರ್ಯಗಳು ಏನಾಗಿರ್ತವೆ? ಮುಗಿದೋಗಿರ್ತದೆ. ಯಾರ್ದು? ಅಪ್ಪ ಅಮ್ಮಂದು. ಅಪ್ಪ ಅಮ್ಮಂದು. ಓಕೆ, ಜನ ಬಂದಾಗ ಯಾರ ಕೆಲಸ ಸ್ಟಾರ್ಟ್ ಆಗ್ತದೆ? ಮಗುವಿನ ಆಗೋದು. ಏನ್ ಕೆಲಸ ಸ್ಟಾರ್ಟ್ ಆಗತ್ತೆ? ಕೇಕ್ ಕಟ್ ಮಾಡೋದು, ವಿಶ್ ಮಾಡೋದು, ದೀಪ ಬೆಳಗಿಸೋದು, ಕೇಕ್ ಕಟ್ ಮಾಡೋದು, ಗಿಫ್ಟ್ ತಗೊಳ್ಳೋದು, ಕೇಕ್ ತಿನ್ನೋದು. ಅಂದ್ರೆ ಪ್ರಾರಬ್ಧ ಹೇಳೋದು ಸ್ಟಾರ್ಟ್ ಆಗತ್ತೆ. ಯಾರ್ದು? ಮಗುವಿನ. ಹೌದು. ಆದ್ರೆ ಆ ರೀತಿ ಆಗಲಿಕ್ಕೆ ಆ ಮಗುವನ್ನ ರೆಡಿ ಮಾಡಿದ್ ಯಾರು? ತಾಯಿ, ತಂದೆ. ಅಲ್ವಾ. ಒಂದ್ಸಲ ರೆಡಿ ಆದ ಮೇಲೆ ಆ ಸಮಯ ಬಂದಾಗ ತಾಯಿ ತಂದೆ ಏನಾಗ್ಬಿಡ್ತಾರೆ? ಹಿಂದೋಗ್ಬಿಡ್ತಾರೆ. ಅಂದ್ರೆ ತಾಯಿ ತಂದೆ ಕೆಲಸ ಮುಗೀತು, 0. ಓಕೆ, ಅಲ್ಲಿ ಯಾರು ಹೀರೋ ಆಗ್ತಾರಲ್ಲಿ? ಮಗು. ಮಗು ಹೀರೋ ಆಗ್ತದಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಈಗ ನಿಮ್ಗೇನು ಪಾಲನೆ ಕೊಡಬೇಕು, ಏನು ಶಿಕ್ಷಣ ಕೊಡಬೇಕು, ಜ್ಞಾನ ಕೊಡಬೇಕು, ಶಕ್ತಿ ಕೊಡಬೇಕು, ಆಸ್ತಿ ಕೊಡಬೇಕು, ಎಲ್ಲಾನು ಕೂಡ ಬಾಬಾ ಏನ್ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ನೀವೇನಾಗ್ಬೇಕು? ಹೀರೋ. ಯಾವ್ದಲ್ಲಿ? ಪುರುಷಾರ್ಥದಲ್ಲಿ, ವಿಶ್ವ ಕಲ್ಯಾಣದಲ್ಲಿ. ವಿಶ್ವ ಕಲ್ಯಾಣದಲ್ಲಿ. ಯಾವ್ದಲ್ಲಿ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣದಲ್ಲಿ ಹೀರೋ ಆಗ್ಬೇಕೇ ಹೊರತು ನನಗೆ ಬಿಲ್ಡಿಂಗ್ ಬೇಕು, ನನಗೆ ಬಂಗಾರ ಬೇಕು, ನನಗೆ ಸುಖ ಬೇಕು, ನನ್ನ ಸಂಸಾರದಲ್ಲಿ ಬೇಕು, ಶರೀರಕ್ಕೆ ಬೇಕು ಅಲ್ಲ. ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ನೀವೇನಾಗ್ಬೇಕು? ಹೀರೋ. ಯಾವುದರ ಆಧಾರದಲ್ಲಿ ಹೀರೋ? ತಂದೆ ನಿಮ್ಗೆ ಕೊಟ್ಟಿರುವಂತ ಪಾಲನೆ, ಶಕ್ತಿ, ಜ್ಞಾನ, ಅನುಭವ, ಇದರ ಆಧಾರದಲ್ಲಿ ನೀವೇನಾಗ್ಬೇಕು? ಹೀರೋ. ಈ ರೀತಿಯ ಶಿವರಾತ್ರಿಯನ್ನ ಇವಾಗ ಏನ್ ಮಾಡ್ಬೇಕು? ಆಚರಣೆ ಮಾಡ್ಬೇಕು. ಅದಕ್ಕಾಗಿ ಹೀರೋ ಎಕ್ಸ್ಪೀರಿಯನ್ಸ್. ಇನ್ನೊಂದು ಬಾಬಾ ಸುಂದರ ಮಾತನ್ನ ಹೇಳ್ತಾರೆ, ಒಂದು ಮಗುವನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದ್ರೆ ಅಮ್ಮ ಏನ್ ಮಾಡ್ತಾರೆ? ರೆಡಿ ಮಾಡಿ ಕಳಿಸ್ತಾರೆ. ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ ಅಲ್ವಾ. ಒಂದು ಸಣ್ಣ ಕರ್ಚೀಪಿಂದ ಹಿಡಿದು, ಶೂ ಅನ್ನ ಪಾಲಿಶ್ ಮಾಡೋದ್ರಿಂದ ಹಿಡಿದು, ನೀರಿನ ಬಾಟ್ಲು ಕೊಡೋದು, ಹಣ್ಣು ಕೊಡೋದು, ಹೋಮ್ ವರ್ಕ್ ಇರುವಂತ ಬುಕ್ಸ್ ಗಳನ್ನ ಇಡೋದು, ತಾಯಿ, ಆಮೇಲೆ ಆ ಸ್ಕೂಲಿಂದ ಏನಿರ್ತಾರೆ ID ಕಾರ್ಡ್, ಎಲ್ಲವನ್ನ ರೆಡಿ ಮಾಡಿ ಏನ್ ಮಾಡ್ತಾರೆ? ಕೊಟ್ಟು ಬಿಡ್ತಾರೆ. ಓಕೆ, ಬೆಳಗಿನ ಎದ್ದ ಮೇಲೆ ಓಕೆ ಎಲ್ಲಿವರೆಗೆ ಮಗು ನಿಶ್ಚಿಂತವಾಗಿರ್ತದೆ? ವ್ಯಾನ್ ಹತ್ತುವರೆಗೆ ನಿಶ್ಚಿಂತ. ಯಾಕಂದ್ರೆ ಅಲ್ಲಿವರೆಗೆ ಅದರ ಮಗುವಿನ ಜವಾಬ್ದಾರಿ ಯಾರ್ದು? ಅಲ್ವಾ. ವ್ಯಾನ್ ಹತ್ತಿದ ಮೇಲೆ ಮಗು ಅಕೇಲ ಅಲ್ವಾ. ಓಕೆ, ಒಬ್ಬರೇ ಆದ್ರೂ ಕೂಡ ವಾಪಸ್ ಬರುವವರೆಗೂ ಕೂಡ ಆ ಮಗು ಹೊರಗಡೆ ಪ್ರಪಂಚದ ಯಾವುದೇ ವಸ್ತುವನ್ನ ಖರೀದಿ ಮಾಡುವ ಹಾಗೆ ಇಲ್ಲ, ಹೊರಗಡೆ ಯಾವುದೇ ಆಹಾರವನ್ನ ಸ್ವೀಕಾರ ಮಾಡುವ ಹಾಗೆ ಇಲ್ಲ, ಯಾವುದೇ ಅಂಗಡಿಗೆ ಹೋಗುವಂಗಿಲ್ಲ. ಸ್ಕೂಲಿಗೆ ಹೋಗ್ಬೇಕು, ಸ್ಕೂಲಿನ ಕೆಲಸ ಮುಗಿಸ್ಬೇಕು, ಮತ್ತೆ ವಾಪಸ್ ಎಲ್ಲಿಗೆ ಬರಬೇಕು? ಮನೆಗೆ ಬರಬೇಕು. ಮನೆಗೆ ಬಂದಾಗ ಕ್ಲೀನ್ ಆಗಿದ್ದಾಗ ಮತ್ತೆ ವಾಪಸ್ ಏನಾಗ್ತದೆ? ಮಗುವಿನ ಸ್ವಚ್ಛತೆ, ಪಾಲನೆ ಹೇಳುವಂಥದ್ದು ಆರಂಭ ಆಗತ್ತೆ. ಹಾಗೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ
ಬಾಬಾದವರು ನಮ್ಗೇನ್ ಮಾಡ್ತಾರೆ, ರೆಡಿ ಮಾಡಿ ಕಳಿಸಿರ್ತಾರೆ. ಆ ದಿನಕ್ಕೆ ಬೇಕಾಗಿರುವಂತ ಸ್ಥೂಲ ಮತ್ತು ಸೂಕ್ಷ್ಮ ಎಲ್ಲವನ್ನು ಕೂಡ ಕೊಟ್ಬಿಟ್ಟು ಏನ್ ಮಾಡಿರ್ತಾರೆ ಬಾಬಾ ನಮಗೆ ಹೊರಗಡೆಗೆ ಕಳಿಸ್ತಾರೆ. ಕಳಿಸಿರ್ತಾರೆ. ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ ಯಾರಿಂದಾದ್ರೂ ಏನು ತೆಗೆದುಕೊಳ್ಳಬೇಕು ಹೇಳುವಂತ ಇಚ್ಛೆ, ಆಸೆ, ಆಕಾಂಕ್ಷೆ, ಕಾಮನೆ ನಿಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಬರಬಾರದು, ಬರಕೂಡದು. ಎಲ್ಲಿ ಹೋಗ್ಬಿಟ್ಟು ಬೇಡಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ನಿಮ್ಮ ಹತ್ರ ಬರಬಾರದು ಅಂತಂದ್ರೆ ಬೆಳಿಗ್ಗೆ ತಂದೆಯಿಂದ ತಾಯಿಯಿಂದ ಆ ರೀತಿಯ ಶ್ರೇಷ್ಠ ಪಾಲನೆಯನ್ನು ನಾನೇನ್ ಮಾಡ್ಬೇಕಾಗ್ತದೆ, ಪಡ್ಕೊಳ್ಬೇಕಾಗತ್ತೆ. ಮತ್ತು ಬೆಳಿಗ್ಗೆ ಭಗವಂತ ಮುರಳಿಲಿ ಏನು ಜ್ಞಾನವನ್ನು ತಿಳಿಸಿದಾರೋ ಆ ಜ್ಞಾನ ರತ್ನವನ್ನ ಧಾರಣೆ ಮಾಡಿಕೊಂಡು ನಾನೇನ್ ಮಾಡ್ಬೇಕು, ಕರ್ಮಕ್ಷೇತ್ರದಲ್ಲಿ ಇಳಿಬೇಕಾಗತ್ತೆ. ಅದನ್ನ ಪೂರ್ತಿ ಎಲ್ಲೇ ಹೋದೂ ಕೂಡ ಈಶ್ವರಿಯ ಕಾರ್ಯ, ವಿಶ್ವ ಕಲ್ಯಾಣ, ಸರ್ವರ ಕಲ್ಯಾಣ, ಇದೇ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ನೀವು, ಸಾಯಂಕಾಲ ಅಷ್ಟೇ ಪವಿತ್ರರಾಗಿ ಸ್ವಚ್ಛವಾಗಿ ವಾಪಸ್ ಬಾಬನ ಹತ್ರ ಬರಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಈಗ ಆಲ್ಮೋಸ್ಟ್ ಬಾಬಾರವರ ಪಾತ್ರ ಏನಾಗ್ತಾ ಇದೆ, ಮುಗಿತಾ ಇದೆ. ಆದ್ರೆ ನೀವು ಆತ್ಮದ ಮೇಲೆ, ಮನಬುದ್ಧಿಯ ಮೇಲೆ ಭಗವಂತನ ಮಗು ಆದ್ಮೇಲೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿದಾರೋ ಅದನ್ನ ಪ್ರಪಂಚದವರಿಗೆ ತೋರಿಸುವಂತ ಸಮಯ ಇವಾಗ ಏ, ನಿಮ್ಮ ಪ್ರಯತ್ನ ಅಲ್ಲ, ಅದು ಪ್ರಯತ್ನ ಯಾರ್ದು, ಬಾಬಾದು ಬಾಬನ್. ಪ್ರತ್ಯಕ್ಷತೆ ಯಾರಾಗ್ತಾರೆ, ಮಕ್ಕಳು. ಇಂತಹ ಒಂದು ಜನ್ಮದಿನಕ್ಕೋಸ್ಕರ ನಿಮ್ಗೆಲ್ಲರಿಗೂ ಕೂಡ ಶುಭ ಆಶಯ, ಒಳ್ಳೆಯದಾಗಲಿ. आज इस विशेष जन्म को भक्त भी मनाते हैं, लेकिन आप बच्चे जानते हो कि यह बर्थडे बाप और बच्चों की अविनाशी स्नेह का जन्मदिन है. ಈ ಒಂದು ವಿಶೇಷ ದಿನವನ್ನ ಭಕ್ತರು ಕೂಡ ಆಚರಣೆ ಮಾಡ್ತಾರೆ. ಯಾವ ರೀತಿ, ಉಪವಾಸ, ಜಾಗರಣೆ, ದೇವಸ್ಥಾನ. ವರ್ಷದಲ್ಲಿ ಒಂದು ದಿನ 24 ಗಂಟೆ ಏನ್ ಮಾಡಿರ್ತಾರೆ, ಶಿವಬಾಬನ್ ಜೊತೆಗೆ ಇರ್ತಾರೆ, ಹಗಲು ರಾತ್ರಿ ಇರ್ತಾರೆ. ಎಷ್ಟು ದಿನ, ಒಂದು ದಿನ. ನೀವು ಶರೀರ ಬಿಡುವವರೆಗೂ ಕೂಡ ಪ್ರತಿ ಕ್ಷಣ ಏನಿರ್ಬೇಕು, ತಂದೆ ಜೊತೆಗೆ ಇರಬೇಕು. ಹೇಗೆ ಆದ್ಮೇಲೆ ಶಾರೀರಿಕವಾಗೂ ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಸಂಬಂಧಗಳು ಬರ್ತವೆ ಅಲ್ವಾ. ಓಕೆ, ಒಂದು ಮಗು ಸದಾ ತಾಯಿ ತಂದೆ ಜೊತೆಗೆ ಇರ್ಲಿಕ್ಕೆ ಆಗತ್ತಾ? ಇಲ್ಲ. ಸರಿ, ಮಕ್ಕಳ ಜೊತೆಗೆ ಇರ್ಲಿಕ್ಕೆ ಆಗತ್ತಾ? ಟೀಚರ್ ಜೊತೆಗೆ ಇಲ್ಲ. ಸದಾ ಜೊತೆಲಿರುವಂತ ಸಂಬಂಧ ಯಾವುದು? ಲೌಕಿಕದಲ್ಲಿ ಹೇಳಿ, ಲೌಕಿಕದಲ್ಲಿ ಸದಾ ಜೊತೆಲಿರುವಂತ ಸಂಬಂಧ ಯಾವುದು? ಪತಿ ಪತ್ನಿಯ ಸಂಬಂಧ. ಯಾವ ಸಂಬಂಧ? ಹೌದು ಅಲ್ವೋ? ಮದ್ವೆ ಆದ್ಮೇಲೆ ಮಕ್ಕಳನ್ನು ಮದುವೆ ಮಾಡ್ಬೇಕು ಅಂದ್ರೆ ಇಬ್ರು ಸೇರಿಬಿಟ್ಟು ಕೂತ್ಕೊಂಡ್ಬಿಡ್ತಾನೆ ಮದುವೆ ಮಾಡ್ಬೇಕು. ಮನೆ ಜವಾಬ್ದಾರಿ ಪತಿ ಪತ್ನಿ ಇಬ್ರು ಹೊತ್ಕೊಳ್ಬೇಕು ತಾನೆ, ಇಬ್ರು ಸೇರ್ಬಿಡ್ತಾನೆ ಮಾಡ್ಬೇಕು ಸಂಸಾರ. ಅದೇ ಮದ್ವೆ ಆಗೋ ಮೊದ್ಲು ಕುಮಾರಿ ಸಪರೇಟ್ ಆಗಿರ್ತಾರೆ, ಕುಮಾರ್ ಸಪರೇಟ್ ಆಗಿರ್ತಾರೆ. ಆವಾಗ ಈ ಮದುವೆ ಆದ್ಮೇಲೆ ಇಬ್ರು ಸೇರಿಬಿಟ್ಟು ಜೀವನದ ಸುಖ ದುಃಖವನ್ನ ಏನ್ ಮಾಡ್ಬೇಕು, ಹಂಚಿಕೊಂಡು ಸಂಸಾರವನ್ನೇನ್ ಮಾಡ್ಬೇಕು, ಒಳ್ಳೆಯದ ಕಡೆಗೆ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಇರುವಂತ ಜವಾಬ್ದಾರಿಯನ್ನು ಏನ್ ಮಾಡ್ಬೇಕಾಗತ್ತೆ, ನಿರ್ವಹಣೆ ಮಾಡಬೇಕಾಗತ್ತೆ. ಅಂತಿಮ ಮಕ್ಕಳಿಗೆ ಜನ್ಮ ಕೊಡ್ತೀರಿ, ಪಾಲನೆ ಕೊಡ್ತೀರಿ, ದೊಡ್ಡವರಾದ್ಮೇಲೆ ಮಕ್ಕಳು ಏನಾಗ್ಬಿಡ್ತಾರೆ, ದೂರ ಹೋಗ್ಬಿಡ್ತಾರೆ. ಆದ್ರೆ ಪತಿ ಪತ್ನಿಯ ಸಂಬಂಧ ಹಾಗೆ ಅಲ್ಲ. ನಿಯಮಪೂರ್ವಕವಾಗಿ ಈಗ ಡೈವೋರ್ಸ್ ಆಗ್ತದೆ, ಜಾಬಿಗೋಸ್ಕರ ಪತ್ನಿ ಒಂದ್ ಕಡೆಗೆ ಇರ್ತಾರೆ, ಪತಿ ಒಂದ್ ಕಡೆಗೆ ಇರ್ತಾರೆ, ಅದು ಬೇರೆ ವಿಷಯ. ಆದ್ರೆ ಮೂಲ ರೂಪದಲ್ಲಿ ಏನಾಗ್ಬೇಕು, ಹೊರಗಡೆ ಹೋಗ್ಬಿಟ್ಟು ವ್ಯಕ್ತಿ ಸಂಪಾದನೆ ಮಾಡ್ಕೊಂಡು ಬಂದ್ರು ಕೂಡ ಹಣ ಇಲ್ಲಿ ತರಬೇಕು ಮನೆಗೆ ಅಲ್ವಾ. ಪತಿ ಪತ್ನಿ ಕುತ್ಕೊಂಡ್ಬಿಟ್ಟು ನಿರ್ಣಯವನ್ನ ಮಾಡ್ತಾರೆ, ಯಾವುದೇ ಕಾರ್ಯಕ್ರಮವನ್ನ ಹೇಗೆ ಮಾಡ್ಬೇಕು, ಹೌದು ತಾನೆ. ಅವಾಗ ಇಬ್ರು ಕೂಡ ಏನಾಗಿರ್ತಾರೆ, ಪ್ರತಿಯೊಂದು ಕರ್ಮದಲ್ಲಿ ಜೊತೆಯಲ್ಲಿರ್ತಾರೆ, ಹೌದಾ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವು ಮತ್ತು ಬಾಬಾ ಇಬ್ರೂ ಕೂಡ ಏನಾಗಿರ್ಬೇಕು, ಯಾವ ಕೆಲ್ಸಕ್ಕೆ, ವಿಶ್ವ ಕಲ್ಯಾಣಕ್ಕೆ ಏನಾಗಿರ್ಬೇಕು. ಅದು ಮುಖ್ಯವಾದಂತ ಉದ್ದೇಶ
ಇರ್ಲಿ. ಪತಿ ಪತ್ನಿ ಜೊತೆ ಆಗೋದು ಯಾಕೆಂದ್ರೆ ಅವ್ರ ಸಂಸಾರದ ನಿರ್ವಹಣೆ ಮಾಡ್ಲಿ. ಹಾಗೆ ನೀವಿಲ್ಲಿ ಜೊತೆ ಆಗಿರೋದು ಯಾವ್ದಕ್ಕೆ? ಸರಿ. ಆರಂಭದಲ್ಲಿ ಪತಿ ಪತ್ನಿಯರು ಮದ್ವೆ ಆದಾಗ ಏನ್ ಮಾಡ್ತಾರೆ ಹೇಳಿ ನೋಡೋಣ. ಹೊಸದಾಗಿ ಮದ್ವೆ ಆಗಿದೆ, ಏನ್ ಮಾಡ್ತಾರೆ? ಹೊರಗಡೆ ಸುತ್ತಾಡೋದಕ್ಕೆ ಹೋಗ್ತಾರೆ. ಹನಿಮೂನಿಗೆ ಹೋಗ್ತಾರೆ, ತಿರುಗಾಡ್ಲಿಕ್ಕೆ ಹೋಗ್ತಾರೆ, ನೆಂಟರ ಮನೆಗೆ ಹೋಗ್ತಾರೆ, ಟೂರಿಗೆ ಹೋಗ್ತಾರೆ ಅಲ್ವಾ? ಮಕ್ಕಳು ಮೊಮ್ಮಕ್ಕಳೆಲ್ಲ ಆದ್ಮೇಲೆ ಆವಾಗ ಅವರ ಒಂದು ಯೋಗಕ್ಷೇಮವನ್ನು ನೋಡುವಂಥದ್ದು ಯಾರ ಜವಾಬ್ದಾರಿ? ಅಪ್ಪ ಅಮ್ಮ ಅಜ್ಜ ಅಜ್ಜಿಯ ಜವಾಬ್ದಾರಿ. ಹೌದಾ? ಅವರಿಗೆ ಡೈರೆಕ್ಷನ್ ಅನ್ನು ಕೊಡೋದು, ಅವರಿಗೆ ಸಹಾಯವನ್ನ ಮಾಡೋದು ಅಲ್ವಾ? ಹಾಗೆ ಪಾಲಕರ ಜವಾಬ್ದಾರಿ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೋಡಿ, ಆದಿಯಿಂದ ಯಜ್ಞದ ಆದಿಯಲ್ಲಿ ಓಕೆ ಶಿವಬಾಬಾನ ಇದ್ರು, ಮಕ್ಕಳು ಇದ್ರು. ಹೌದು ಅಲ್ವೋ? ಜೊತೆಲಿ ಇದ್ರು ತಾನೆ? ಬ್ರಹ್ಮ ಬಾಬಾರ ಜೊತೆಗೆ 300 ಜನ ವತ್ಸರ ಜೊತೆಗೆ ಬಾಬಾ ಇದ್ರು ತಾನೆ? ಸರಿ. ನಿಮ್ಮ ಈಶ್ವರಿ ಜೀವನವನ್ನು ನೋಡಿ, ಆದಿಯಿಂದನೂ ಬಾಬಾ ನಿಮ್ ಜೊತೆಲಿ ಇದ್ದಾರೋ ಇಲ್ವೋ? ನೀವು ಉಪಯೋಗ ಮಾಡ್ತಿದ್ರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದ್ರೆ ಬಾಬಾ ನಿಮ್ ಜೊತೆಲಿ ಸದಾ ಇದ್ದಾರಲ್ವಾ? ನೀವು ಎಷ್ಟು ಸಮಯ, ಎಷ್ಟು ಪರ್ಸೆಂಟೇಜ್, ಯಾವ ರೂಪದಲ್ಲಿ ಬಾಬಾನ ಉಪಯೋಗ ಮಾಡ್ಕೊಳ್ತೀರಿ ಅದು ನಿಮ್ಗೆ ಬಿಟ್ಟಿರೋದು. ಆದ್ರೆ ಬಾಬಾ ಯಾವಾಗ್ಲೂ ಕರೆದಾಗ ಬಂದಿದ್ದಾರೆ, ಪ್ರತಿದಿನ ಮುರಳಿ ಕೊಟ್ಟಿದ್ದಾರೆ, ಯಾವ ದಿನನೂ ಮಿಸ್ ಮಾಡಿಲ್ಲ. ಇಲ್ಲ ಇವತ್ತು ನನಗೆ ಆಗೋದಿಲ್ಲ, ತಲೆನೋವು, ಅಮೃತ ವೇಳೆ ನಾನು ಬರೋದಿಲ್ಲ ಅಂತ ಬಾಬಾ ಹೇಳಿದಾರಾ? 10 ನಿಮಿಷ ಲೇಟ್ ಅಂತ ಹೇಳ್ತಾರಾ? ನನಗೆ ಇವತ್ತು ಸುಸ್ತಾಗಿದೆ, ಜುಟ್ಕ ಬರ್ತಾ ಇದೆ ಅಂತ ಹೇಳ್ತಾರಾ? ಸುಸ್ತಾಗೋದು ನೆಪ ಹೇಳೋದು ಯಾರು? ನಾವು ಅಂತ ಹೇಳ್ತಾರ ಹೊರತು ಸದಾ ಬಾಬಾ ನಮ್ಮ ಪಕ್ಕದಲ್ಲೇ ಏನ್ ಮಾಡ್ತಾ ಇರ್ತಾರಂತೆ? ಒಬಿಡಿಯಂಟ್ ಸರ್ವೆಂಟ್ ಆಗಿ ಯಾವಾಗ ಮಕ್ಕಳು ನನ್ನನ್ನ ಕರೀತಾರೆ ಸೇವೆಗೆ, ಅದರಲ್ಲೂ ವಿಶೇಷವಾಗಿ ವಿಶ್ವ ಸೇವೆಗಂತ ಯಾರು ಸಂಕಲ್ಪ ಮಾಡಿರ್ತಾರೋ, ಸಮಯವನ್ನ ಕೊಟ್ಟಿರ್ತಾರೋ, ಅವರ ಮನೆಯಲ್ಲಿ ಬಾಬಾ ಸದಾ ಕಾಲ ಇರ್ತಾರಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆದಿಯಲ್ಲಿ ನಿಮ್ಗೆ ನಾನೇನ್ ಮಾಡಿದ್ದೇನೆ? ಜೊತೆಯಲ್ಲಿದ್ದೇನೆ. ಬಾಬಾ ನಮ್ಗೆ ಪಾಲನೆ ಕೊಟ್ಟಿದಾರೋ ಇಲ್ವೋ? ಜ್ಞಾನದ ರೂಪದಲ್ಲೂ ಕೊಟ್ಟಿದ್ದಾರೆ, ಸ್ಥೂಲ ರೂಪದಲ್ಲೂ ಕೊಟ್ಟಿದ್ದಾರೆ ತಾನೆ? ನೀವೇನೇನೋ ಇಚ್ಛೆಗಳನ್ನ ಕೇಳಿದ್ರೆ ಬಾಬಾ ಮಾಡಿಕೊಟ್ಟಿದ್ದಾರೆ ತಾನೆ? ಅವ ಹಣ ಬೇಕು, ಜಾಬ್ ಬೇಕು, ಇನ್ಕ್ರಿಮೆಂಟ್ ಬೇಕು, ಪ್ರಮೋಷನ್ ಬೇಕು, ಮಕ್ಕಳ ಎಜುಕೇಶನ್ ಚೆನ್ನಾಗ್ ಆಗ್ಬೇಕು, ಅವ್ರಿಗೆ ಜಾಬ್ ಸಿಗ್ಬೇಕು, ಅವ್ರಿಗೆ ಮದುವೆ ಆಗ್ಬೇಕು, ಆರೋಗ್ಯ ಸರಿ ಆಗ್ಬೇಕು, ಏನೇನೋ ಕೇಳಿದ್ರಿ. ಅದಕ್ಕೆಲ್ಲದಕ್ಕೂ ಬಾಬಾ ಸಹಾಯ ಮಾಡಿದಾರೋ ಇಲ್ವೋ? ಮಾಡಿದ್ದಾರೆ. ಅಂದ್ರೆ ಜೀವನದ ಮಧ್ಯದ ಸಮಯದಲ್ಲೂ ಕೂಡ ಜ್ಞಾನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಜ್ಞಾನ ತಿಳ್ಕೊಳ್ಬೇಕಾದ್ರೆ, ಲೌಕಿಕ ಪರಿವಾರದವರು ಅಪೋಸಿಷನ್ ಮಾಡಿದ್ರು, ಅಲೌಕಿಕ ಪರಿವಾರದಿಂದ ಏನ್ ಬರ್ತವೆ? ಟೆಸ್ಟಿಂಗ್ ಪೇಪರ್ಗಳು ಬರ್ತಾವೆ, ಮಾಯೆ ಬರುತ್ತೆ, ಶಾರೀರಿಕ ಕಾಯಿಲೆಗಳು ಬರ್ತಾವೆ, ಪಂಚತತ್ವಗಳು ತೊಂದರೆ ಬರ್ತವೆ. ಅದೆಲ್ಲ ಸಮಯದಲ್ಲೂ ಬಾಬಾ ನಿಮ್ಗೆ ಜೊತೆ ಕೊಟ್ಟಿದ್ದಾರೋ ಇಲ್ವೋ? ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನೀವು ಬಾಬನ ಹತ್ರ ಏನು ವಾಯ್ದಾ ಮಾಡಿದ್ದೀರಿ? ಇಲ್ಲಿವರೆಗೆ ನನ್ನ ಕಾರ್ಯಕ್ಕೆ ನೀನು ಸಹಯೋಗ ಕೊಟ್ಟಿರುವಂತ ಕಾರಣದಿಂದ ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ. ಆತ್ಮೀಯರೇ, ವರ್ತಮಾನ ಸಮಯದಲ್ಲಿ ಹೇಗಿದೆ ಅಂತಂದ್ರೆ, ಎದುರುಗಡೆ ಜನರಿಂದ ಏನಾದ್ರು ಲಾಭ ಬರೋದಿದ್ರೆ ಜನ ಜೊತೆಲಿ ಇರ್ತಾರೆ. ಸರಿ, ಅವ್ರಿಗೇನಾದ್ರು ಸಹಾಯ ಮಾಡ್ಬೇಕು ಅಂತ ಅವಾಗ ಏನಾಗ್ಬಿಡ್ತಾರೆ? ಅಲ್ವಾ? ನಾವು ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೆ ರೆಡಿ ಇಲ್ಲ, ಅವ್ರ ಸಹಾಯ ಬರ್ತದಂದ್ರೆ ಹಿಂದಕ್ಕೆ ಬರ್ತದೆ ಅಲ್ವಾ? ಅದಕ್ಕೆ ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನಿಮಗೆ ಸಹಾಯ ಕೊಟ್ಟಿದ್ದಾಯ್ತು, ಈಗ ನನ್ನ ಕಾರ್ಯಕ್ಕೆ ನೀವೇನ್ ಮಾಡ್ಬೇಕು? ಮಾಡ್ಬೇಕಾಗ್ತದೆ. ಅದನ್ನ ನೀವೊಬ್ರೇ ಮಾಡ್ಲಿಕ್ಕೂ ಆಗೋದಿಲ್ಲ, ನಾನೊಬ್ನೇ ಮಾಡ್ಲಿಕ್ಕೂ ಆಗೋದಿಲ್ಲ. ಇಬ್ರು ಸೇರಿಬಿಟ್ಟು ಸಂಘಟನೆಯಲ್ಲಿ ಏನ್ ಮಾಡ್ಬೇಕಾಗ್ತದೆ? ಕಾರ್ಯವನ್ನ ಮಾಡಬೇಕಾಗ್ತದೆ. ಯಾವ ಕಾರ್ಯ? ವಿಶ್ವಕಲ್ಯಾಣೆಯ ಕಾರ್ಯ. ಈಗ ವರ್ತಮಾನ ಸಮಯದಲ್ಲಿ ಯಾವ ಆತ್ಮರು ಮನಬುದ್ಧಿಯಿಂದ, ಸ್ಮೃತಿಯಿಂದ ಬಾಬನ ಜೊತೆಗೆ ಸಂಗಮದಲ್ಲಿದ್ದು ವಿಶ್ವ ಕಾರ್ಯದಲ್ಲಿ ಜೊತೆ ಇಡ್ತಾರೋ ಅಂತ ಮಕ್ಕಳನ್ನ ಬಾಬಾ ವಾಪಸ್ ಮನೆಗೆ ಹೋಗ್ಬೇಕಾದ್ರೂ ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರಂತೆ. ಎಲ್ಲಿ ಹೋಗ್ಬೇಕಾದ್ರೆ? ಯಾವ ಮನೆಗೆ? ಆದ್ರೆ ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ 2 ಗ್ರೂಪ್ ಇರ್ತದಂತೆ. ಏನಿರ್ತದೆ?
ಯಾವ್ದು ಎರಡು ಗ್ರೂಪ್? ಪರಂಧಾಮಕ್ಕೆ ತಂದೆಯ ಜೊತೆಗೆ ಹೋಗ್ಲಿಕ್ಕೆ ಎರಡು ಗ್ರೂಪ್ ಇರ್ತದಂತೆ. ಯಾವ್ದದ್ದು? ನಂಬರ್ 1 ಆರ್ ನಂಬರ್ 1? ಡೈರೆಕ್ಟ್ ಆರ್ ಇಂಡೈರೆಕ್ಟ್? ಏನಂತೆ? ಡೈರೆಕ್ಟ್, ಇಂಡೈರೆಕ್ಟ್. ಡೈರೆಕ್ಟ್ ಅಂತಂದ್ರೆ ಏನು? ತಂದೆ ಕಾರ್ಯದಲ್ಲಿ ಎಲ್ಲ ತಂದೆ ನಿಮಿತ್ತ ಜೊತೆ ಮಾಡಿರ್ತಾರೆ. ಆ ತಂದೆ ಕಾರ್ಯದಲ್ಲಿ ಎಲ್ಲ ನಿಮಿತ್ತವಾಗಿ ಮಾಡಿದಂತ ಮಕ್ಕಳು. ಅದಲ್ಲ, ನೀವು ಮನೆಗೆ ಹೋಗುವಂತ ವಿಷಯ. ಯಾರ ಜೊತೆ ಹೋಗ್ಬೇಕು? ತಂದೆ ಜೊತೆ ತಂದೆ ಜೊತೆಗೆ ಹೋಗ್ಬೇಕು. ಎಲ್ಲಿಗೆ? ಪರಂಧಾಮ. ಹಾ. ಈಗ ಡೈರೆಕ್ಟ್ ಯಾರು ಹೋಗ್ತಾರೆ, ಇಂಡೈರೆಕ್ಟ್ ಯಾರು ಹೋಗ್ತಾರೆ? ಡೈರೆಕ್ಟ್ ಅಂದ್ರೆ ಮೀನಿಂಗ್ ಏನು, ಇಂಡೈರೆಕ್ಟ್ ಅಂದ್ರೆ ಮೀನಿಂಗ್ ಏನು? ಬಾಬನ್ ಜೊತೆಲಿ ಹೋಗೋರು ಡೈರೆಕ್ಟ್, ಬಾಬನ್ ಹಾ. ಹಿಂದೆ ಹೋಗೋರು ಇಂಡೈರೆಕ್ಟ್. ಅಲ್ಲ, ಬಾಬಾ ಹೇಳಿದ್ದೇನು, ಬಾಬನ್ ಜೊತೆಯಲ್ಲಿ ಹೋಗುವಂತವರಲ್ಲೇ, ಬಾಬನ್ ಹಿಂದೆ ಹೋಗೋರಲ್ಲ. ಬಾಬನ್ ಜೊತೆ ಬಾಬನ್ ಜೊತೆಯಲ್ಲಿ ಹೋಗುವಂತವರೇ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್. ಹಾ. ಬಾಬನ ಒಬ್ಬೊಬ್ಬರೇ ಮಾತಾಡಿ. ಒಂದ್ ನಿಮಿಷ, ನಾಗರತ್ನಕ್ಕ, ಸರಸ್ವತಿ ಅಕ್ಕ ಮಾತಾಡಿ. ಹಾ, ಹೇಳಿ. ಪಾಸ್ ವಿತ್ ಆನರ್ ಆದವರು ಡೈರೆಕ್ಟ್. ಸರಸ್ವತಿ ಅಕ್ಕ ಹೇಳಿ, ಏನ್ ಹೇಳ್ತಿದ್ರಿ? ಪಾಸ್ ವಿತ್ ಆನರ್ ಆಗಿರ್ತಕ್ಕಂಥವ್ರು ಡೈರೆಕ್ಟ್ ಆಗಿ ತಂದೆ ಜೊತೆ ಹೋಗ್ತಾರೆ. ಶಿಕ್ಷೆಯನ್ನ ಅನುಭವಿಸ್ತಕ್ಕಂಥವ್ರು ಇಂಡೈರೆಕ್ಟ್ ಆಗಿ ಹೋಗ್ತಾರೆ. ಸರಿ. ಮತ್ತೆ ನೆಕ್ಸ್ಟ್ ಯಾರು ಹೇಳ್ತೀರಿ? ನಾಗರತ್ನಕ್ಕ ಹೇಳಿ. ಯಾರು ಆಜ್ಞಾ ಪಾಲಕರು ಪ್ರತಿಯೊಂದು ವಿಷಯದಲ್ಲಿ ಅಣ್ಣ ಹೆಜ್ಜೆ ಹೆಜ್ಜೆಗೂ ಬಾಬನ ಶ್ರೀಮತದಂತೆ ನಡೀತಾ ಇರೋರು ನಂಬರ್ ಅನ್ನು 1 ಅಲ್ಲಿ ತೇರ್ಗಡೆ ಆಗಿರ್ತಾರೆ. ಅಂದ್ರೆ ಪಾಸ್ ವಿತ್ ಆನರ್ ಆಗಿರ್ತಾರೆ. ಅವರು ಸರಿ. ಬಾಬನ ಜೊತೆಯಲ್ಲೇ ಇರ್ತಾರೆ. ಹಾ. ಸ್ವಲ್ಪ ಬಿಟ್ಟು ಬಿಟ್ಟು ಮಾಡುವಂತಹವ್ರು ಅವ್ರ ಹಿಂದೆ 2ನೇ ದರ್ಜೆಯಲ್ಲಿ ಬರ್ತಾರೆ. ಅವ್ರು ಬಾಬಾ ಜೊತೆಲಿ ಬರ್ತಾರ, ಆಮೇಲೆ ಬರ್ತಾರ? ಬಾಬನ ಜೊತೆಯಲ್ಲೇ ಹೋದ್ರು ಹಿಂದೆ 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 ಬರ್ತಾರೆ. ಹಿಂದೆ ಇರ್ತಾರೆ. ಓಕೆ. ಹಾ. ಮತ್ತೆ ಯಾರಾದ್ರೂ ಮೀನಿಂಗ್ ಹೇಳ್ತೀರಾ? ಓಕೆ. ಹೋಗ್ಬೇಕಾಗಿರೋದು ಎಲ್ಲಿ? ಪರಂಧಾಮಕ್ಕೆ. ಪರಂಧಾಮ. ಓಕೆ. ಡೈರೆಕ್ಟ್ ಅಂತಂದೇನು? ಇಲ್ಲಿ ಬಿಟ್ರೆ ಟಕ್ ಅಂತ ಎಲ್ಲಿ ಹೋಗ್ಬೇಕು? ಒಂದ್ ಸೆಕೆಂಡ್ ಅಲ್ಲಿ ಹೋಗ್ಬೇಕು. ಹಾ. ಇವಾಗ ಇಲ್ಲಿಂದ ಹೈದರಾಬಾದ್ ಹೋಗ್ಬೇಕು ಅಂತಂದ್ರೆ ಡೈರೆಕ್ಟ್ ಫ್ಲೈಟ್ ಇದ್ರೆ ಹುಬ್ಳಿ ಹತ್ತೋದು, ಹೈದರಾಬಾದ್ ಇಳಿಯೋದು. ಇಂಡೈರೆಕ್ಟ್ ಅಂತಂದ್ರೆ ಟ್ರೈನ್ ಅಲ್ಲಿ ಹೋಗೋದು. ಅಲ್ಲ, ಫ್ಲೈಟ್ ಅಲ್ಲೇ ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ಇಲ್ದಿದ್ದಕ್ಕೆ ಇಲ್ಲಿಂದ ಬೆಂಗಳೂರು ಹೋಗ್ಬೇಕು. ಓಕೆ. ಬೆಂಗಳೂರಿಗೆ ಹೋದಾಗ ಅದೇ ಕಂಪ್ನಿ ನಮ್ಗೆ ಏನ್ ಮಾಡ್ತಾರೆ, ಇನ್ನೊಂದು ಫ್ಲೈಟ್ ಅನ್ನ ಕೊಡ್ತಾರೆ. ಅವಾಗ ಏನ್ ಮಾಡ್ಬೇಕು, ಇನ್ನೊಂದು ಫ್ಲೈಟ್ ಅಲ್ಲಿ ಹತ್ಬಿಟ್ಟು ನಾನು ಎಲ್ಲಿ ಹೋಗ್ಬೇಕು? ಹೈದರಾಬಾದ್. ಓಕೆ. ಈಗ ಬೆಂಗಳೂರಿಂದ ಡೈರೆಕ್ಟ್ ಟ್ರೈನು ಇರ್ಬೋದು ಮೌಂಟ್ ಅಬ್ಬುಗೆ. ಡೈರೆಕ್ಟ್ ಟ್ರೈನ್ ಸಿಕ್ಕಿಲ್ಲ ಅಂತಂದ್ರೆ ಚೇಂಜ್ ಮಾಡ್ಬೇಕು. ಅಹಮದಾಬಾದ್ ಅಲ್ಲಿ ಇಳಿದು ಇನ್ನೊಂದು ಟ್ರೈನ್ ಹತ್ತು ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಮೌಂಟ್ ಅಬ್ಬುಗೆ ಹೋಗ್ಬೇಕಾಗ್ತದೆ. ಹೌದಾ? ಹಾಗೆ ಯಾವ ಆತ್ಮರು ತಮ್ಮ ಸಾಧನೆಯಲ್ಲಿ ತಮ್ಮ ಲೆಕ್ಕಾಚಾರವನ್ನ 100% ಇಲ್ಲಿ ರಾಜಯೋಗದಿಂದ ಕ್ಲಿಯರ್ ಮಾಡ್ಕೊಂಡಿರ್ತಾರೋ ಅವರು ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ತಾರೆ? ಪರಂಧಾಮ. ಓಕೆ. ಸೂಕ್ಷ್ಮವತನಕ್ಕೆ ಹೋಗ್ತಾರ ಅವರು. ಆದ ತಲೆ ಎತ್ತು ಹೋಗ್ಬಿಟ್ಟು ಅಲ್ಲಿ ಯಾವುದೇ ಶಿಕ್ಷೆ ಅನುಭವಿಸಿದೇನೆ ಸರ್ಟಿಫಿಕೇಟ್ ತಗೊಂಡು ಸೀದಾ ಬಾಬಾ ಜೊತೆಗೆ ಎಲ್ಲಿ ಹೋಗ್ತಾರೆ? ಇಂಡೈರೆಕ್ಟ್ ಹೋಗುವಂತವ್ರು ಶಿಕ್ಷೆ ಅನುಭವಿಸಿ ಸೂಕ್ಷ್ಮವತನಕ್ಕೆ ಹೋಗಿ ಏನ್ ಮಾಡ್ತಾರೆ? ಶಿಕ್ಷೆಯನ್ನ ಅನುಭವಿಸಿ ಆಮೇಲೆ ಎಲ್ಲಿ ಹೋಗ್ಬೇಕಾಗ್ತದೆ? ಬಾಬನ್ ಜೊತೆಗೆ ಹೋಗಿರ್ತಾರೆ. ಅದೇ ಸೀದಾ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಂದ್ರೆ ಸ್ಥೂಲವತನದಲ್ಲೂ ಇರೋದಿಲ್ಲ. ಅವರು ಏನಾಗಿದ್ರು ಸ್ಥೂಲವತನದಲ್ಲೂ ಇರೋದಿಲ್ಲ. ಎಲ್ಲಿರ್ತಾರೆ? ಸೂಕ್ಷ್ಮವತನದಲ್ಲಿದ್ದು ಅವರು ಶಿಕ್ಷೆನ ಅನುಭವಿಸಿ ಅವರ ಆ ಲೆಕ್ಕಾಚಾರ ಮುಗಿದ ಮೇಲೆ ಅವ್ರು ಎಲ್ಲಿ ಹೋಗ್ಬೇಕಾಗ್ತದೆ? ಸರಿ. ಈಗ ಪ್ರಶ್ನೆ, ಡೈರೆಕ್ಟ್ ಹೋಗುವಂತ ಆತ್ಮಗಳು ಎಷ್ಟು ಜನ? ಮೂವತ್ತೆರಡು ಕೋಟಿ. 32 ಕೋಟಿ ಎಲ್ಲಿಂದ ಬಂದ್ಬಿಡ್ತಾವ? 33 ಕೋಟಿ ಕೇಳಿದ್ವಿ, 32 ಎಲ್ಲಿಂದ ಬಂತದ್ದು? 33. ಕೆಲವೇ ಆತ್ಮಗಳು ಮಾತ್ರನೇ ಕೆಲವಂತ ಹೇಳುವಂಗಿಲ್ಲ, ಫಿಗರ್ ಹೇಳ. 9 ಲಕ್ಷ ಅಲ್ಲ, ಅಷ್ಟರತ್ನಗಳು ಮಾತ್ರ. ಹಾ, ಅಷ್ಟರತ್ನಗಳು ಮಾತ್ರ ಶಿಕ್ಷೆ ಅನುಭವಿಸಿದ ಏನ್ ಮಾಡುವಂತವ್ರು? ಡೈರೆಕ್ಟ್. ಉಳಿದವ್ರು ಎಲ್ಲರೂ ಕೂಡ ಏನ್ ಮಾಡ್ಬೇಕು? ಅವರು ಲೆಕ್ಕಾಚಾರದ ಅನುಸಾರ ಸ್ವಲ್ಪನಾದೂನು ಕೂಡ ಶಿಕ್ಷೆನ ಅನುಭವಿಸ್ಬಿಟ್ಟೇನೆ. ಓಕೆ. ಬಾಬಾ ಏನ್ ಇಷ್ಟಪಡ್ತಾರೆ, ಆದಿಯಲ್ಲೂ ನಾನು ನಿಮ್ ಜೊತೆಯಲ್ಲಿದ್ದೇನೆ, ಮಧ್ಯದಲ್ಲೂ ಇದ್ದೇನೆ, ಈಗ ವಿಶ್ವ ಕಲ್ಯಾಣದಲ್ಲೂ ಕೂಡ ನೀವೇನಾಗಿರ್ಬೇಕು? ಜೊತೆಲಿರ್ಬೇಕು. ಮತ್ತು ವಾಪಸ್ ಮನೆಗೆ ಹೋಗ್ಬೇಕಾದ್ರೂ ಕೂಡ ಏನಾಗಿರ್ಬೇಕು? ಆಮೇಲೆ ಮುಂದೆ
ಬ್ರಹ್ಮ ಮುಂದೆ ಬಾಬಾ ಜೊತೆಲಿ ಹಾ ಬರೋವಾಗ್ಲೂ ಜೊತೆಲಿ ಬ್ರಹ್ಮ ಬಾಬಾ ಯಾವಾಗ ಸತ್ಯುಗಕ್ಕೆ ಬರ್ತಾರೋ ಆವಾಗ್ಲೂ ಅವ್ರ ಜೊತೆಗೆ ಬರ್ಬೇಕು. ವಾಪಸ್ ಹೇಗ್ ಬರಬೇಕು? ನವೆಂಬರ್ 1. ಪ್ರಜೆಯಾಗಿ ಚಾಂಡಾಲರಾಗಿ ಅಲ್ಲ. ಯಾವ ರೀತಿ ಬರಬೇಕು? ರಾಜ ಪರಿವಾರ. ರಾಜ ಪರಿವಾರ. ಬ್ರಹ್ಮ ಬಾಬಾರವರ ಅರಮನೆಯಲ್ಲಿ ಅವರದೇ ಸಂಬಂಧಿಕರಾಗಿ ಅವರ ಜೊತೆಯಲ್ಲಿದ್ದು ಅದೇ ರೀತಿ ಭೋಜನವನ್ನು ತಿಂತ ಆಲ್ಮೋಸ್ಟ್ ಸೇಮ್ ಟೈಪಿನ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲಾ ಅಧಿಕಾರ ಇರುವಂತ ಅವರು ಸಭೆ ನಡೆದಾಗ ಅಲ್ಲಿ ಪಕ್ಕದಲ್ಲಿ ಎರಡು ಕಡೆ ಚೇರ್ ಹಾಕ್ಬಿಟ್ಟು ಏನ್ ಮಾಡಿರ್ತಾರೆ? ಕುಂತಿರ್ತಾರಲ್ವಾ? ಆ ರೀತಿ ಆ ಒಂದು ರಾಜನ ಪರಿವಾರದ ಮೆಂಬರ್ ಆಗ್ಬಿಟ್ಟು ಬ್ರಹ್ಮ ಬಾಬಾ ಅವ್ರ ಜೊತೆಯಲ್ಲಿ ನೀವೇನ್ ಮಾಡ್ಬೇಕು? ಬರ್ಬೇಕು. ರಾಜ್ಯ ಭಾರವನ್ನ ಮಾಡಬೇಕು ಅಂತಂದ್ರೆ ಈಗ ವರ್ತಮಾನ ಸಮಯದಲ್ಲಿ ಪ್ರತಿ ಸೆಕೆಂಡ್, ಪ್ರತಿ ಸಮಯ, ಪ್ರತಿ ಸಂಕಲ್ಪ, ಪ್ರತಿ ಶ್ವಾಸ ವಿಶ್ವ ಕಲ್ಯಾಣಕ್ಕೋಸ್ಕರ ಬಾಬ್ ದಾದಾರವರ ಜೊತೆಯಲ್ಲಿ ಇರಬೇಕಾಗ್ತದೆ. ಇಲ್ಲಿವರೆಗೆ ಏನು ಮಾಡ್ತಾ ಇದ್ದದನ್ನ ಬಿಟ್ಬಿಡಿ. ಇನ್ನು ಮೇಲೆ ಏನ್ ಮಾಡ್ಬೇಕು? ವಿಶ್ವ ಏನ್ ಮಾಡ್ಬೇಕು? ಕಲ್ಯಾಣ. ವಿಶ್ವ ಕಲ್ಯಾಣಕ್ಕೋಸ್ಕರ ಪ್ರತಿ ಸೆಕೆಂಡ್ ನಾನೇನಾಗಿರ್ಬೇಕು? ಬಾಬನ್ ಜೊತೆಗೆ ಇರ್ಬೇಕು. ಇರಬೇಕಾಗತ್ತೆ. ಈ ಗಮನ ಏನಾಗಿರ್ಲಿ? ಇರಲಿ. ಇರು. ಲೌಕಿಕದಲ್ಲೂ ಕೂಡ ಪತಿ ಪತ್ನಿಯರಿದ್ದಾಗ ಯಾರಿಗೊಬ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಏನ್ ಮಾಡ್ಬೇಕಾಗ್ತದೆ? ಏನ್ ಮಾಡ್ಬೇಕಾಗ್ತದೆ? ಜೊತೆ ಹಗಲು ಜೊತೆ ರಾತ್ರಿ ನೋಡ್ತಾರೆ. ಜೊತೆಲಿ ಒಬ್ರು ಇರ್ಬೇಕಲ್ವಾ? ಹ್ಮ್. ಅಲ್ವಾ? ಈಗ ನೀವ್ ಯಾರ ಜೊತೆಲಿ ಇರ್ಬೇಕು? ಬಾಬಾ ಅವ್ರ ಶಿವ ಜೊತೆ. ಹ್ಮ್ ಶಿವ ಬಾಬಾ. ಬಾಬನೊಂದು ಪ್ರಶ್ನೆ. ಮಕ್ಕಳೇ, ನೀವೇ ಜನ್ಮ ಕೊಟ್ಟಿರುವಂತ ಮಕ್ಕಳು. ಯಾರು? ನೀವೇ ನೀವು ಜನ್ಮ ಕೊಟ್ಟಿರುವಂತ ಮಗು. ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಏನ್ ಮಾಡ್ತೀರಾ? ಜೊತೆಯಲ್ಲೇ ಇದು ನೋಡ್ಕೊಂಡು ಜೊತೆ ನೋಡ್ಕೊಂಡು ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣು ಇಟ್ಕೊಂಡ್ಬಿಟ್ಟು ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಅವರನ್ನ ನೋಡ್ತಿರೋ ನೋಡಲ್ವಾ? ನೋಡ್ತೀವಿ. ಕಣ್ಣಲ್ಲಿ ಎಣ್ಣೆ ಹಾಕೊಳ್ಳೋದಂದ್ರೆ ಎಣ್ಣೆ ಹಾಕೊಳ್ಳೋದು ಅಂತಲ್ಲ, ಅಂದ್ರೆ ಪೂರ್ತಿ ಅಟೆನ್ಷನ್ ಇಡೋದು ಅಂತ. ಹಗಲು ರಾತ್ರಿ ಅದ್ರ ಕಡೆ ಗಮನ ಕೊಡ್ತಿರ್ತಾನೆ. ಯಾಕೆ? ನಮ್ಮ ನನ್ನ ಮಗು. ಮಗು. ಹಾಗೆ ವಿಶ್ವನೇ ನಿಮ್ಮ ಪರಿವಾರ ಅಲ್ವಾ? ನಿಮ್ಮ ಸಹೋದರ ಆತ್ಮಗಳಲ್ವಾ? ಅವರೆಲ್ಲ ಎಲ್ಲಿದ್ದಾರೆ ಇವಾಗ? ದುಃಖದಲ್ಲಿದ್ದಾರೆ. ವೆಂಟಿಲೇಟರ್ ಅಲ್ಲಿ ಇದ್ದಾರೆ, ICU ನಲ್ಲಿ ಇದ್ದಾರೆ ಅಲ್ವಾ? ಸೀರಿಯಸ್ ಆಗಿದ್ದಾರೆ. ಇದಾರೋ ಇಲ್ವೋ? ಇದಾರೆ. ಅವಾಗ ಅವ್ರಿಗೆ ಏನ್ ಮಾಡ್ಬೇಕು? ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆಕ್ಸಿಜನ್ ಕೊಡ್ಬೇಕು ತಾನೆ. ಬಾಯಲ್ಲಿರುವಂತ ಆಕ್ಸಿಜನ್ ತೆಗೆದುಬಿಟ್ಟು ಏನಾಗ್ಬಿಡ್ತದೆ? ನಮ್ಮಾಗ್ಬಿಡ್ತದೆ ಅಲ್ವಾ? ಅವ್ರಿಗೆ ಇರಬೇಕು ಅಂತ ಏನಿದೆ ಆಸೆ ಇದೆ, ಆದ್ರೆ ಆಕ್ಸಿಜನ್ ಹೆಂಗ್ ತಗೊಳ್ಬೇಕು ಅಂತ ಏನಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆಕ್ಸಿಜನ್ ಕೊಡುವಂತವ್ರು ಯಾರಾಗ್ಬೇಕು? ನಾವ ನೀವಾಗ್ಬೇಕು. ಹೀಗೆ ಸದಾಕಾಲ ವಿಶ್ವ ಕಲ್ಯಾಣಕ್ಕೆ ಅಂದ್ರೆ ಹಾಸ್ಪಿಟಲ್ ರೋಗಿ ಹೋಗಿದಾರಂತಂದ್ರೆ ಶರೀರದ ಕಲ್ಯಾಣಕ್ಕೆ, ಕಾಯಿಲೆ ಗುಣ ಮಾಡ್ಕೊಳ್ಳಿಕ್ಕೆ ಏನಾಗಿರ್ತಾರೆ? ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹೋಗಿರ್ತಾರೆ. ಹಾಗೆ ನೀವುನು ಕೂಡ ಏನ್ ಮಾಡ್ಬೇಕು? ಆ ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ತಂದೆಗೆ ಜೊತೆ ಕೊಡಬೇಕಾಗ್ತದೆ. ಆ ಮೂಲಕ ತಂದೆ ಮತ್ತು ಮಕ್ಕಳು ಇಬ್ರೂ ಸೇರ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಬರ್ತಡೆಯನ್ನ ಆಚರಣೆ ಮಾಡಬೇಕಾಗ್ತದೆ. ಇಂತಹ ಮಕ್ಕಳು ಬಾಬಾ ಏನ್ ಹೇಳ್ತಾರೆ? ಸ್ನೇಹಿ ಮಕ್ಕಳು. ಈ ಒಂದು ಜನ್ಮದಿಂದ ನಿಮ್ಮ 84 ಜನ್ಮನೂ ಕೂಡ ಏನಾಗಿರ್ತದೆ? ಅವಿನಾಶಿ. ಶ್ರೇಷ್ಠವಾಗಿರ್ತದೆ ಅಂತ ಹೇಳ್ತಾರೆ ಬಾಬಾ. ಈ ಒಂದು ಜನ್ಮದಲ್ಲಿ ನೀವು ಮಾಡಿರುವಂತ ಸಂಪಾದನೆ ಫಲ ಎಷ್ಟು ಜನ್ಮ ಸಿಗ್ತದೆ ನಿಮಗೆ? 84 ಜನ್ಮ. ऐसा ಸ್ನೇಹಿ और साथ वाला विशेष यह हीरे तुल्य जन्म है. ಈ ರೀತಿ ಸ್ನೇಹಿ ಮಕ್ಕಳು, ತಂದೆಯ ಜೊತೆಲಿರುವಂತ ಮಕ್ಕಳು, ಇದು ಅವರಿಗೆ ಯಾವ ಜನ್ಮ ಅಂತೆ? ವಜ್ರ ಸಮಾನ. ವಜ್ರ ಸಮಾನ ಜನ್ಮ ಅಲ್ವಾ? ಎಂತ ಒಂದು ವಜ್ರ ಅಂತಂದ್ರೆ ನೋಡಿ, ಬ್ರಹ್ಮ ಬಾಬಾ ಅವರು ಕೂಡ ಸ್ಥೂಲವಾದ ವಜ್ರವನ್ನೂ ಕೂಡ ಏನ್ ಮಾಡ್ಬಿಟ್ರು? ತ್ಯಾಗ ಬಿಟ್ಟು ಯಾಕೆ? ಆಧ್ಯಾತ್ಮಿಕ ವಜ್ರ ಹೇಳುವಂಥದ್ದು ಅಷ್ಟು ಶ್ರೇಷ್ಠ. ಆದ್ಮೇಲೆ ಈಗ ನೀವು ವಜ್ರ ಧರಿಸ್ಬಿಟ್ಟು ಸುಂದರವಾಗ್ಬೇಕು, ಬೇರೆಯವರಿಗೆ ವಜ್ರದ ನೆಕ್ಲೆಸ್ ಅನ್ನ ಕೊಟ್ಬಿಟ್ಟು ಅವ್ರು ಧರಿಸ್ಬಿಟ್ಟು ಅವ್ರ ಸುಖ ಅನುಭವಿಸೋ ನೋಡಿ ಖುಷಿ ಪಡಬೇಕು. ಅವ್ರ ದರ್ಶ ಖುಷಿ ನೋಡಿ ಅನುಭವಿಸ್ಬೇಕು. ನಿಮ್ಗೆ ವಯಸ್ಸಾಗ್ಬಿಟ್ಟಿದೆ, ಚರ್ಮ ಎಲ್ಲ ಸುಕ್ಕ ಆಗ್ಬಿಟ್ಟಿದೆ, ನಿಮ್ಮ ಜೀವನದ ಎಲ್ಲಾ ಘಟನಾವಳಿಗಳು ಏನಾಗ್ಬಿಟ್ಟಿದಾವೆ? ಮುಗಿದೋಗ್ಬಿಟ್ಟಿದಾವೆ. ಈಗ ನಿಮ್ಮ ಹತ್ರ ಏನಿದಾವೆ? ವಜ್ರ ನಕ್ಕಿನೆಸ್ ಆಭರಣಗಳಿದ್ದಾವೆ. ಇವಾಗ ಏನ್ ಮಾಡ್ಬೇಕು? ನೀವು ಡೆಕೋರೇಷನ್ ಮಾಡಿ ಧರಿಸ್ಕೊಳ್ಬೇಕಾ ಅಥವಾ
ಬೇರೆಯವರ ಹಾಕಿ ನೋಡ್ಬೇಕು. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಬಿಟ್ಟು ಅವರು ಧರಿಸಿ ಅವರು ಪಡುವಂತ ಸುಖದಿಂದ ನೀವು ಖುಷಿ ಪಡಬೇಕು. ಅವರು ಧರಿಸಿ ನೋಡೋದ್ರಿಂದ ಖುಷಿ ಪಡ್ಬೇಕು. ಅವ್ರು ಧರಿಸ್ಬೇಕು ಅಂದ್ರೆ ನೀವು ಕೊಡ್ಬೇಕಲ್ಲ. ಕೊಡ್ಬೇಕಲ್ಲ, ನಿಮ್ಮ ಹತ್ರ ಇರೋದನ್ನ ಕೊಟ್ಟರೆ ತಾನೇ ಅವ್ರು ಧರಿಸ್ತಾರೆ. ಕೊಡ್ಬೇಕು, ಕೊಟ್ರೇನೆ ಧರಿಸೋದು. ಓಕೆ, ಅವ್ರು ಬೇಕು ಅಂತ ಕೇಳ್ತಾ ಇದ್ದಾರೋ ಇಲ್ವೋ? ಕೇಳ್ತಾವ್ರೆ, ನೀವು ಕೊಡ್ತಾ ಇದ್ದೀರೋ ಇಲ್ವೋ? ಇಲ್ಲ ಕೊಡ್ತಾ ಇಲ್ಲ. ಯಾಕೆ? ಸರಿಯಾಗಿ ನಮ್ಮಲ್ಲೇ ಇಲ್ಲ. ಆ, ಅಯ್ಯೋ ಅಣ್ಣವ್ರೆ, ಸಾಲ ತೀರ್ಲಿಕ್ಕೇನು ದುಡ್ಡ ಇಲ್ಲ, ಅದಲ್ಲ ಬೇರೆ ಬಂಗಾರನೇ 1,60,000 ಆಗಿದೆ. ಇನ್ನು ಈ ವಜ್ರ ಕನ್ಸಲ್ಲೂ ಕೂಡ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ, ಪ್ರತಿದಿನ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ ಅಷ್ಟು ನಾವು ಈಶ್ವರಿಯ ಸಂಪಾದನೆಯನ್ನ ಮಾಡ್ತಾ ಇಲ್ಲ. ಹೆಸರು ಮಾತ್ರ ವಿಶ್ವ ಕಲ್ಯಾಣ. ಬಾಬನ ಹತ್ರ ಹೋದಾಗ ಅದ್ ಕೊಡ್ಬೇಕು. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು. ಬಾಬನ ಹತ್ರ ಮಾತುಕತೆ, ಜಗಳ, ಗಲಾಟೆ, ಅಳು, ಫೈಟಿಂಗ್ ಅಲ್ವಾ? ಜೊತೆಲಿ ಅಲ್ಲಿ ಇದ್ರೂನು ಕೂಡ ಏನು ವಿಶ್ವ ಕಲ್ಯಾಣಕ್ಕೋಸ್ಕರ ಮನಸ್ಸು ಕೊಡೋದಿಲ್ಲ. ನಾವು ಬೇರೆ ಏನೋ ಸಂಕಲ್ಪಗಳನ್ನ ನಾವೇನ್ ಮಾಡ್ತಿರ್ತೀವಿ, ಮಾಡ್ತಾ ಇರ್ತೀವಿ, ಯೋಚನೆ ಮಾಡ್ತಿರ್ತೀವಿ, ಯಾರ್ಯಾರನ್ನು ನೋಡ್ತಿರ್ತೀವಿ, ಯಾವ್ಯಾವ್ದೋ ಕೆಲಸಗಳು, ಸಂಕಲ್ಪಗಳು, ಯೋಚನೆಗಳು, ಚಿಂತನೆಗಳು, ಯೋಚನೆಗಳು ಏನೇನೋ ಏನಾಗ್ತಾ ಇರ್ತವೆ, ನಡೀತಾ ಇರ್ತವೆ. ಅದಕ್ಕಾಗಿ ಯಾವ ಮಕ್ಕಳು ತೀವ್ರ ಪುರುಷಾರ್ಥದಿಂದ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿರ್ತಾರೋ ಅವರಿಗೆ ಈ ಎಲ್ಲ ಭಾಗ್ಯ 84 ಜನ್ಮನೂ ಕೂಡ ಸಿಗತ್ತೆ. ಅಂದ ಮೇಲೆ ತಂದೆ ಜೊತೆಗೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ರೆಡಿ ಆಗ್ಬೇಕೋ ಬೇಡವೋ? ಇವಾಗ ನಿಮ್ಮ ತಂದೆ ಆಫೀಸಿಗೆ ಹೋಗ್ತಾರೆ, ಏನಾಗ್ತಾರೆ? ನೀವೆಲ್ಲಿ ಹೋಗ್ಬೇಕು? ನಾವ್ ಹೇಳ್ತಾರೆ ಶಾಲೆಗೆ ಹೋಗುವಂತ ಸಮಯ ಮುಗಿದೋಯ್ತು. ಈಗ ತಂದೆಯ ಜೊತೆಗೆ ತಂದೆಯ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು. ಇವಾಗ ನೀವು ದೊಡ್ಡವರಾಗಿದ್ದೀರಿ. ಇವಾಗ ಏನಾಗ್ಬೇಕು? ತಂದೆಯ ಜೊತೆಗೆ ತಂದೆಯ ಫ್ಯಾಕ್ಟ್ರಿಯಲ್ಲಿ ಏನ್ ಮಾಡ್ಬೇಕು? ಕೆಲಸ ಮಾಡಿ ತಂದೆಗೆ ಸಹಯೋಗ ಕೊಡ್ಲಿಕ್ಕೆ ಹೋಗ್ಬೇಕು. ಓಕೆನಾ? ಸರಿ. ತಂದೆ ಕಾರಲ್ಲಿ ಹೋಗ್ತಾ ಇದ್ದಾನೆ. ಆವಾಗ ತಂದೆ ರೆಡಿ ಆಗೋ ಮೊದ್ಲೇನೆ ನೀವು ಬೆಳಿಗ್ಗೆ ಎದ್ಬಿಟ್ಟು ಏನಾಗ್ಬೇಕು? ರೆಡಿ ಆಗ್ಬೇಕು, ಅಥವಾ ತಂದೆ ಬಂದ್ಬಿಟ್ಟು ನಿಮ್ಮನ್ನ ಏಳ್ಸ್ಬೇಕು? ನಾವೇ ಎದ್ ಕೂತ್ಕೊಳ್ಬೇಕು, ಅಮ್ಮ ಏಳಿಸ್ಬೇಕು? ಇಲ್ಲ ಅಣ್ಣವ್ರೆ, ಅಮೃತ ವೇಳೆಗೆ ಯಾಕೆ ಬಂದಿಲ್ಲ? ಅಮ್ಮ ಏಳಿಸ್ಲೇ ಇಲ್ಲ. ಅದೇ ಲೌಕಿಕ ಹಣ ಸಂಪಾದನೆಗಾದ್ರೂ ಓಡ್ತೀವಿ ಅಲ್ವಾ? ಅದಕ್ಕೆ ಯಾರು ಏಳಿಸ್ಬೇಕಾದ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಲೌಕಿಕದಲ್ಲಾದ್ರೂ ಟೂರಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತಂದ್ರೆ ಫ್ರೆಂಡ್ಸ್ ಜೊತೆಗೆ ಟೂರ್ ಹೋಗೋದಿದ್ರೆ ಇವ್ರಿಗೆ ರಾತ್ರಿ ಪೂರ್ತಿ ಏನಾಗಿರ್ತಾರೆ, ಎಚ್ಚರಾಗಿರ್ತಾರೆ. ಅವಾಗೆಲ್ಲ ರೆಡಿ ಇರ್ತದೆ. ಸರಿನಾ? ಅದನ್ನೇ ಫ್ಯಾಮಿಲಿ ಟೂರಿಗೆ ಹೋಗೋದಿದ್ರೆ ಸರಿಯಾಗಿ ಏನ್ ಮಾಡೋದು, ಎಲ್ಲ ರೆಡಿ ಮಾಡ್ಕೊಳ್ದಿಲ್ಲ. ಯಾಕಂದ್ರೆ ಅಪ್ಪ ಇದಾರಲ್ವ, ಅಪ್ಪ ನೋಡ್ಕೊಳ್ತಾರೆ ಅಂತ ಅಲ್ವಾ? ಹಂಗಂದ್ರೆ ಜ್ಞಾನ ಇಲ್ಲ ಅಂತಲ್ಲ, ಜ್ಞಾನ ಎಲ್ಲ ಇದೆ. ಅದು ಜ್ಞಾನ ಅತಿಯಾಗಿರೋದೇನೆ ಸಮಸ್ಯೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ ಈಗ ಪ್ರತಿದಿನ ಅಮೃತ ವೇಳೆಯಲ್ಲಿ ಬಾಬಾ ಯಾವ್ಯಾವಾಗ ಹೇಳ್ತಾರೋ ಆವಾಗ ತಂದೆಯ ಜೊತೆಗೆ ವಿಶ್ವ ಕಲ್ಯಾಣಕ್ಕೆ ನೀವೇನಾಗ್ಬೇಕಾಗ್ತದೆ? ರೆಡಿ ಆಗ. ಒಂದು ವೇಳೆ ತಂದೆ ಹೋಗ್ಬಿಟ್ಟಿದಾರ ಅಂತ ತಿಳ್ಕೊಳ್ಳಿ, ನೀವು ಆಮೇಲೆ ಇದ್ದಿದ್ದೀರಿ. ಆವಾಗ ತಂದೆ ಡ್ಯೂಟಿಗೆ ಹೋಗ್ಬಿಟ್ಟಾಯ್ತು, ಫ್ಯಾಕ್ಟ್ರಿ ಹೋಗಾಯ್ತು, ಆಮೇಲೆ ಇದ್ರೆ ರೆಡಿಯಾಗಿ ಹೋಗ್ಬೇಕು. ನಿಮ್ಗೆ ತಿಂಡಿ ಸಿಗೋದಿಲ್ಲ, ಅಡಿಗೆ ನೀವು ಮಾಡ್ಬೇಕು, ಸ್ನಾನ ನೀವೇ ಮಾಡ್ಬೇಕು, BTS ಬಸ್ಸಲ್ಲಿ ಹೋಗ್ಬೇಕಾಗ್ತದೆ, ಕಾರ್ ನಿಮ್ಗೆ ಸಿಗೋದಿಲ್ಲ. ಅಲ್ಲಿ ಲೇಟ್ ಹೋದಾಗ ತಂದೆ ನಿಮ್ಮನ್ನೇನ್ ಮಾಡ್ತಾರೆ? ಪೂಜೆ ಮಾಡ್ತಾರ? ಬೈತಾರ ತಾನೆ? ಆವಾಗ ತಂದೆ ಏನ್ ಹೇಳ್ತಾರೆ, ಉಳಿದಿದ್ದೆಲ್ಲ ಎಂಪ್ಲಾಯೀಸ್ಗಳು ಹೇಳ್ತಿದಾರೆ ನನಗೆ, ನಿಮ್ಮ ಮಗನೇ ನಿಮ್ಮ ಮಾತು ಕೇಳಲ್ಲ, ಇನ್ನು ನಾವ್ಯಾಕೆ ಟೈಮಿಂಗ್ ಸರಿಯಾಗಿ ಬರ್ಬೇಕು ಅಂತ ಉಳಿದವ್ರು ಕೇಳ್ತಾರಪ್ಪ. ನಿನ್ನಿಂದ ನನ್ನ ಹೆಸರೇನಾಗ್ಬಿಟ್ಟಿದೆ ಅಲ್ವಾ? ನಾವು ಮಕ್ಕಳು ತಂದೆ ಎಲ್ಲಾ ಆಸ್ತಿ ಬೇಕು, ಎಲ್ಲಾ ಸಂಪಾದನೆ ಬೇಕು, ಆದ್ರೆ ಟೈಮಿಂಗ್ ಸರಿಯಾಗಿ ಮಾತ್ರ ನಾವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅವಾಗ ಬೆಳ್ತ ನಾನು ಯಾರಿಗೆ ಆಸ್ತಿ ಕೊಡ್ಲಿ ಹೇಳಿ ನೋಡೋಣ? ಬಾಬಾ ಏನ್ ಹೇಳ್ತಾರೆ ಗೊತ್ತಾ? ಮಗು ನೋಡು, ಲೌಕಿಕದಲ್ಲಿ ನನಗೆ ಒಬ್ಬಿಬ್ರು ಮಕ್ಕಳು ಇರ್ತಾರೆ, ಉಳಿದವರೆಲ್ಲ ಎಂಪ್ಲಾಯೀಸ್ ಇರ್ತಾರೆ ಅಲ್ವಾ? ಅದಿಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಏನಾಗ್ಬಿಟ್ಟಿದ್ದಾರೆ, ನನ್ನ ಮಕ್ಕಳೇ
ಮಕ್ಕಳೇ ಔಟ್. ಆಗ್ಬಿಟ್ಟಿದ್ದಾರೆ. ಅದಕ್ಕಾಗಿ ಯಾರು ಈ ಕಾರ್ಯವನ್ನ ಮಾಡ್ತಾರೋ ಅವರಿಗೆ ನನ್ನ ಎಲ್ಲ ಆಸ್ತಿ ಅವ್ರಿಗೆ ಕೊಡ್ತೀನಿ. ಕೊಡ್ತೇನೆ. ನೀನು ಸರಿಯಾಗಿ ನನ್ನ ಜೊತೆಗೆ ಫ್ಯಾಕ್ಟ್ರಿಗೆ ಬಂದ್ರೆ ನಾನು ವಾಪಸ್ ಬರ್ಬೇಕಾದ್ರೆ ನಿನ್ನ ಏನ್ ಮಾಡ್ತೇನೆ, ವಾಪಸ್ ಕರ್ಕೊಂಡು ಬರ್ತೇನೆ. ನೀ ಲೇಟ್ ಆಗಿ ಬಂದ್ರೆ ನಿನಗೆ ಕೆಲಸ ಕಂಪ್ಲೀಟ್ ಆಗಿರೋದಿಲ್ಲ, ಅವಾಗ ಬರಬೇಕಾದ್ರು ನಿನಗೆ ಲೇಟ್ ಆಗತ್ತೆ. ಅದಕ್ಕಾಗಿ ನೀವು ಯೋಚನೆ ಮಾಡಿ, ಅಮೃತ ವೇಳೆಯಲ್ಲಿ ಮುರಳಿ ಕೇಳಬೇಕಾದ್ರೆ, ಈಶ್ವರಿ ಸೇವೆ ಮಾಡಬೇಕಾದ್ರೆ ನಾವೆಷ್ಟು ಡಿಸಿಪ್ಲಿನ್ ಅಲ್ಲಿ ಇದ್ದೀವಿ, ಎಷ್ಟು ಪ್ರಾಂಪ್ಟ್ ಆಗಿದ್ದೀವಿ, ಶಾರೀರಿಕವಾಗಿ ಮಾನಸಿಕವಾಗಿ ಸಮಯಕ್ಕೆ ಎಷ್ಟು ನಾವು ಮಹತ್ವವನ್ನ ಕೊಡ್ತಾ ಇದ್ದೀವಿ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಇರುವಂತಹ ಡಿಸಿಪ್ಲಿನ್, ಪರ್ಫೆಕ್ಟ್ನೆಸ್ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಕೂಡ ಏನಾಗ್ತಾ ಹೋಗ್ತದೆ, ಬರ್ತಾ ಹೋಗ್ತದೆ. ಅದಕ್ಕಾಗಿ ವಜ್ರ ಸಮಾನವಾಗಿರುವಂತ ಈ ಒಂದು ಜೀವನವನ್ನ ವ್ಯರ್ಥ ಮಾಡ್ಕೊಳ್ಬೇಡಿ. तो आप सभी अपना जन्मदिन मनाने आए हो या बाप का मनाने आए हो? ನಿಮ್ಮ ಜನ್ಮದಿನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರೋ, ತಂದೆ ಜನ್ಮದಿನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರೋ? ಏನ್ ಮಾಡ್ಲಿಕ್ಕೆ ಬಂದಿದ್ದೀರಿ? ನಮ್ಮ ಜನ್ಮದಿನ, ತಂದೆ ಜನ್ಮದಿನ. ಯಾವ ಜನ್ಮ? ಅಲೌಕಿಕ ಯಾವ ಜನ್ಮ? ದಿವ್ಯ ಪವಿತ್ರ ವಿಶ್ವ ಕಲ್ಯಾಣದ ಜನ್ಮ. ಯಾವ ಜನ್ಮ? ವಿಶ್ವ ಕಲ್ಯಾಣ. ತಂದೆ ಮತ್ತು ಮಕ್ಕಳು ಇಬ್ಬರದೂ ಕೂಡ ವಿಶ್ವ ಕಲ್ಯಾಣದ ಜನ್ಮ. ಆವಾಗ ವಿಶ್ವ ಕಲ್ಯಾಣ ಜನ್ಮ ತೆಗೆದುಕೊಂಡಾಗ ವೈಯಕ್ತಿಕವಾದ ಯಾವುದೇ ಇಚ್ಛೆಗಳನ್ನ ತಂದೆ ಎದುರುಗಡೆಗೆ ಇಡಬಾರ್ದು, ಇಡಕೂಡದು. ಕೆಲವೊಂದು ಕಂಪನಿಗಳಿದ್ದಾವೆ ಭಾರತ ದೇಶದಲ್ಲಿ, ಫಾರಿನ್ ಅಲ್ಲಿ. ನಿಮ್ಗೆ ಅಲ್ಲಿ ಜಾಬ್ ಸಿಕ್ಬಿಟ್ರೆ ನಿಮ್ಗೆ ಬೇಕಾಗಿರೋದು ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಾರೆ ಅಲ್ವಾ? ರೂಮು, ಊಟ, ತಿಂಡಿ, ಬಟ್ಟೆ, ಛತ್ರಿ, ರೇನ್ಕೋಟು, ಹಬ್ಬಗಳಲ್ಲಿ ಸ್ವೀಟು, ಸೋಪು, ಪೇಸ್ಟು, ಇನ್ನರ್ ವೇರ್ಸು, ಆಮೇಲೆ ಫ್ಯಾಕ್ಟ್ರಿಗೆ ಬೇಕಾಗಿರುವಂಥದ್ದು ಏನು ಏನ್ ಹೇಳ್ತಾರೆ ಅದಕ್ಕೆ, ಯೂನಿಫಾರ್ಮ್, ಪ್ರತಿಯೊಂದನ್ನು ಕೂಡ ಏನ್ ಮಾಡ್ತಾರೆ, ಕೊಡ್ತಾರೆ. ನಾನು ನನ್ನ ಈಶ್ವರ್ಯ ಜೀವನದಲ್ಲಿ ನಮ್ಮೂರಿನಲ್ಲಿ ಕೈಗಾ ಜನರೇಟಿಂಗ್ ಸ್ಟೇಷನ್ ಅಂತ ಬಿಟ್ಟಿದೆ, ನ್ಯೂಕ್ಲಿಯರ್ ಪವರ್ ಸ್ಟೇಷನ್, ಸರಿನಾ? ಅಲ್ಲಿ 3 ತಿಂಗಳು ಜಾಬಿಗೆ ಹೋಗಿದ್ದೆ. ಅಲ್ಲಿರುವಂಥ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಇದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸಪ್ಲೈ ಮಾಡ್ತಾರೆ, ಸರಿನಾ? ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಮನೆಯಿಂದ ಹೊರಗಡೆ ಬಂದ್ರೆ ಫ್ಯಾಕ್ಟ್ರಿ ಹೋಗೋವರೆಗೆ ಬಸ್ಸು, ವಾರಕ್ಕೊಂದ್ಸಲ ಮಾರ್ಕೆಟಿಗೆ ಹೋಗ್ಲಿಕ್ಕೆ, ತರಕಾರಿ ತರಲಿಕ್ಕೆ ಬಸ್ಸು, ಅದು ಫ್ರೀ. ಯಾವುದಕ್ಕೂ ದುಡ್ಡು ಕೊಡುವಂಗಿಲ್ಲ. ಓಕೆ, ಕ್ಯಾಂಟೀನಲ್ಲಿ ಊಟ ಫ್ರೀ, ಎಲ್ಲ ಕೂಡ ಏನು ಫ್ರೀ. ನೀವು ಯಾವ್ದು ಕಡೆ ಗಮನ ಕೊಡಬೇಕು? ಜಾಬಿನ. ಕಲ್ಚರಲ್ ಪ್ರೋಗ್ರಾಮ್ ಮಾಡ್ಬೋದು, ಅದು ಫ್ರೀ. ಅವರೇ ಒಂದು ಏನ್ ಮಾಡಿದ್ರೆ ಸ್ಕೂಲ್ ಓಪನ್ ಮಾಡಿದ್ದಾರೆ, ಆ ಸ್ಕೂಲಲ್ಲಿ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಫ್ರೀ. ಅಂದ್ರೆ ನೀವು ಕಂಪನಿ ಕೆಲಸವನ್ನ ಮಾಡಿದ್ರೆ ನಿಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನು ಯಾರು ನಿರ್ವಹಣೆ ಮಾಡ್ತಾರೆ? ಕಂಪನಿ ಮಾಡ್ತಾರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಾನಸಿಕವಾಗಿ ಸಂಪೂರ್ಣವಾಗಿ ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತರಾದ್ರೆ ನಿಮ್ಮ ಶರೀರದ ನಿರ್ವಹಣೆ, ನಿಮ್ಮ ಸಂಸಾರದ ನಿರ್ವಹಣೆ ಬಾಬಾ ಎಷ್ಟು ಜನ್ಮಕ್ಕೋಸ್ಕರ ಮಾಡ್ತಾರೆ? 84 ಜನ್ಮ, ವಿಶೇಷವಾಗಿ 21 ಜನ್ಮ. ಆದ್ರೆ ಅದ ಎಲ್ಲದಕ್ಕೂ ಆಧಾರ ಈಗಿನ ಸ್ವಲ್ಪ ಸಮಯದ ಈ ಒಂದು ಜನ್ಮ. ಆದ್ಮೇಲೆ ಸಂಪಾದನೆ ನಮ್ಗೆ 84 ಜನ್ಮಕ್ಕೆ ಬೇಕು ಅಂದ್ರೆ ತುಂಬಾ ಬೇಕೋ ಬೇಡವೋ? ಸಮಯ ನಿಮ್ಗೆ ತುಂಬಾ ಇದೆಯೋ ಸ್ವಲ್ಪ ಇದೆಯೋ? ಸ್ವಲ್ಪ ಇದೆ. ಆವಾಗ ಪ್ರತಿಯೊಂದು ಕ್ಷಣವನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ಇವಾಗ ಮಾಡಬೇಕು. ಸದ್ವಿನಿಯೋಗ, ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ. ಈಗ ಹೇಳಿ, ನೀವು ಯಾರು ಬರ್ತಡೇ ಆಚರಣೆ ಮಾಡ್ಲಿಕ್ಕೆ ಬಂದಿದ್ರಿ? ನಿಮ್ದು, ನಿಮ್ಮಪ್ಪಂದು? ವಿಶ್ವ ಕಲ್ಯಾಣ. ಹೇಳ್ತಾರೆ ಮಕ್ಕಳು ತಂದೆ ಬರ್ತಡೇ ಆಚರಣೆ ಮಾಡ್ಲಿಕ್ಕೆ ಬಂದಿದಾರಂತೆ, ತಂದೆ ಮಕ್ಕಳ ಬರ್ತಡೇ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. चारों ओर भक्त भी शिव जयंती का शिवरात्रि कह के मनाते हैं. ಶಿವರಾತ್ರಿ ಅಂತ ಅವ್ರೇನ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಅಂದ್ರೆ ಶಿವ ಬಾಬಾ ಬಂದಾಗ ರಾತ್ರಿ ಏನಾಗ್ತದೆ, ಹೊರಟೋಗ್ಬಿಟ್ಟು ಹಗಲು ಬರುತ್ತೆ. ಭಕ್ತರು ಕೂಡ ಆಚರಣೆ ಮಾಡ್ತಾರೆ. ಬಡೆ ಪ್ಯಾರ್ ಸೆ ಮನಾತೆ ಹೇ, ತುಂಬಾ ಪ್ರೀತಿಯಿಂದ ಆಚರಣೆ ಮಾಡ್ತಾರೆ. बाप दादा भक्तों को देख करके भक्तों को भी भक्ति का फल देते हैं. ಆ ಭಕ್ತರಿಗೂ ಕೂಡ ಭಕ್ತಿಯ ಫಲವನ್ನು ಕೊಡೋದು ಯಾರು? ಬಾಬಾ. ಯಾರ ಮೂಲಕ?
ಯಾರ ಮೂರ್ತಿ. ಮೂಲಕ? ಮೂರ್ತಿ ನಮ್ಮ ಮಕ್ಕಳ ಮೂಲಕ. ಮೂರ್ತಿ ಸಾಧನ ಅಷ್ಟೇ, ಕೊಡೋದು ಯಾರ ಮೂಲಕ? ಮಕ್ಕಳ ಮೂಲಕ. ನಮ್ಮ ಮಕ್ಕಳ ಮೂಲಕನೇ. ಅಂದಮೇಲೆ ಆ ದಿನ ಶಿವರಾತ್ರಿ ಪ್ರತಿ ಎಷ್ಟು ಜನ ಭಕ್ತರು ಪೂಜೆ ಪುನಸ್ಕಾರ ವ್ರತ ಜಾಗರಣೆ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಬಾಬಾ ಏನ್ ಮಾಡ್ಬೇಕು? ಭಕ್ತಿಯ ಫಲ ಕೊಡಬೇಕು ಅಂತಂದ್ರೆ ಆ ದಿನ ನಾವು ತಪಸ್ ಮಾಡ್ಬೇಕಲ್ವಾ? ಮಾಡ್ಬೇಕು ಬಿಡು. ಯಾವ್ದೋ ಒಂದು ಸ್ಪೆಷಲ್ ದಿನ, ತಂದೆ ಬರ್ತಡೆ, ಊನವ್ರಿಗೆಲ್ಲರಿಗೂ ಕೂಡ ಏನ್ ಮಾಡ್ತಿದಾರೆ? ಉಡುಗೊರೆ ಕೊಡ್ತಾರೆ. ಅಂದ್ಮೇಲೆ ಆ ದಿನ ತಂದೆಗೆ ಜಾಸ್ತಿ ಕೆಲಸ ಇರ್ತದೋ ಇರಲ್ವೋ? ಓಕೆ. ಅವರ ಮಕ್ಕಳಾಗಿರುವಂತ ನಾವು ಆ ದಿನ ತಂದೆ ಉಡುಗೊರೆ ಕೊಡ್ತಾ ಇದ್ದಾಗ ನಾವೇನ್ ಮಾಡ್ಬೇಕು? ನಾವು ಯೂಟ್ಯೂಬ್ ನೋಡ್ತಾ ಇರ್ಬೇಕು, ಸೀರಿಯಲ್ ನೋಡ್ತಾ ಇರ್ಬೇಕು, ಕ್ರಿಕೆಟ್ ನೋಡ್ತಾ ಇರ್ಬೇಕು, ಒಳ್ಳೆ ಅಡಿಗೆ ಮಾಡ್ಕೊಂಡು ತಿಂತಾ ಇರ್ಬೇಕು, ಊರ್ ಸುತ್ಲಿಕ್ಕೆ ಹೋಗ್ಬೇಕು. ಇಲ್ಲ ಅಂದ್ರೆ ಪ್ರೀತಿಯಿಂದ ಮಧುರವಾದಂತ ಇಷ್ಟವಾಗಿರುವಂತ ತಂದೆ ನೆನಪಲ್ಲಿ ಇರ್ಬೇಕು. ನಿದ್ರೆ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿ? ಯೋಗಿಗಳಾಗ್ಬೇಕು. ಸಂಪೂರ್ಣವಾಗಿ ತಂದೆಗೆ ಸಹಯೋಗಿ ಆಗ್ಬೇಕು. ಆಗ್ಬೇಕಾಗತ್ತೆ. ಯಾಕಂತಂದ್ರೆ ಆದ್ಮೇಲೆ ಶಿವರಾತ್ರಿಯಲ್ಲಿ ಏನಾಗತ್ತೆ ಅಂತಂದ್ರೆ ರಾತ್ರಿಯಲ್ಲೂ ಭಕ್ತರು ಜಾಗರಣೆ ಇರ್ತಾರೆ. ಇಡ್ತಾರೆ, ಶಿವ 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 ಅಂತ ಹೇಳ್ತಾ ಇರ್ತಾರೆ. ಅವಾಗ ಶಿವಬಾಬನಿಗೆ ಜವಾಬ್ದಾರಿ ಜಾಸ್ತಿ. ಅದಕ್ಕಾಗಿ ಆ ದಿನ ಶಿವಬಾಬಾರ ದೇವಸ್ಥಾನದಲ್ಲಿ ಜನ ಏನಾಗಿರ್ತಾರೆ? ಹಗಲು ರಾತ್ರಿ ಕ್ಯೂನಲ್ಲಿ ನಿಂತಿರ್ತಾರೆ. ಅಷ್ಟೇ ಅಲ್ಲದೇನೆ ನೀವು ಬಾಬನ ಮಕ್ಕಳು ಕೂಡ ಬೇರೆ ಬೇರೆ ಕಡೆ ಚಿತ್ರ ಪ್ರದರ್ಶನ ಇಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಿಂಗವನ್ನ ಇಟ್ಟು ಅಲ್ಲೂ ಕೂಡ ಜನ ಏನ್ ಮಾಡ್ತಾರೆ? ಕ್ಯೂನಲ್ಲಿ ದರ್ಶನಕ್ಕೆ ಬರ್ತಾರೆ. ಅಂದ್ಮೇಲೆ ಅಲ್ಲೂ ಕೂಡ ಇರುವಂತ ಭಕ್ತರ ಇಷ್ಟವನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಮಾಡ್ಬೇಕಾಗ್ತದೆ. ಹಾಗಿದ್ರೆ ಶಿವರಾತ್ರಿ ದಿನ ಮಾತ್ರನೋ ಪೂರ್ತಿ ವರ್ಷ ಪೂರ್ತಿ ಮಾಡ್ಬೇಕು? ಯಾಕಂದ್ರೆ ದಿನದಿಂದ ದಿನಕ್ಕೆ ಜನರಿಗೆ ಸಮಸ್ಯೆ ಹೆಚ್ಚಿಗೆ ಆಗಿರುವಂತ ಕಾರಣದಿಂದ ಶಿವರಾತ್ರಿ ದಿನ ಶಿವನ ದೇವಸ್ಥಾನ, ರಾಮನವಮಿಗೆ ರಾಮದೇವಿ, ವೈಕುಂಠದ ಏಕಾದಶಿಗೆ ಸ್ವಾಮಿ ದೇವಸ್ಥಾನ, ಗುರುವಾರ ರಾಘವೇಂದ್ರ ಸ್ವಾಮಿ, ಶನಿವಾರ ಅಯ್ಯೋ ಶನಿ ಶಾಪ ಸಿಗ್ದಿರ್ಲೆ ಸಾಕಪ್ಪ ಅಂತ ಭಯದಿಂದ ಆದ್ರೂ ಕೂಡ ಏನ್ ಮಾಡ್ತಾರೆ? ಅಲ್ಲೋಗ್ಬಿಟ್ಟು ಎಣ್ಣೆ ಹಾಕ್ತಾರಲ್ವಾ? ಓಕೆ. ಶನಿ ಮಹಾತ್ಮ ದೇವಸ್ಥಾನ ಎಣ್ಣೆ ಜೊತೆಗೆ ಏನ್ ಹಾಕ್ತಾರೆ? ಕರಿ ಎಳ್ಳು ಹಾಕ್ತಾರೆ. ಬಿಳಿ ಎಳ್ಳ ಕರಿ ಎಳ್ಳ? ಯಾಕೆ ಬಿಳಿ ಎಳ್ಳು ಯಾಕೆ ಹಾಕಲ್ಲ? ಕಪ್ಪಾಗಿದ್ದೀರಲ್ಲ ಅದಕ್ಕಾಗಿ. ಕಪ್ಪಾಗಿರೋದು ಬೆಳ್ಳಗ್ ಮಾಡ್ಬೇಕಲ್ವಾ? ಸೋಪ್ ಹಚ್ಕೊಳ್ಳೋದು ಸ್ನಾನ ಮಾಡೋದು ಯಾವಾಗ? ಕಪ್ಪಗಿದ್ದಾಗ್ಲೋ ಬೆಳ್ಳಗಿದ್ದಾಗ್ಲೋ? ಕಪ್ಪಗಿದ್ದಾಗ ತಾನೆ. ಬೆಳ್ಳಗಾದ್ಮೇಲೆ ಅದರ ಅವಶ್ಯಕತೆ ಇರೋದಿಲ್ಲ. ಹಾಗೆ ದುಃಖ ಇರುವಂತ ಕಾರಣದಿಂದ ಪ್ರತಿದಿನ ಬೇರೆ ಬೇರೆ ರೂಪದಲ್ಲಿ, ದೇವತೆಗಳ ರೂಪದಲ್ಲಿ, ಅಲ್ಲ ಅಂತ, ಜಿಸಸ್ ಅಂತ, ಬೇರೆ ಬೇರೆ ಧರ್ಮದ ರೂಪದಲ್ಲಿ, ಬೇರೆ ಬೇರೆ ಸಮಸ್ಯೆ ರೂಪದಲ್ಲಿ ಭಗವಂತನ ಮೊರೆ ಹೋಗ್ತಾ ಇದ್ದಾರೆ. ಯಾರು? ಪ್ರಪಂಚದಲ್ಲಿರುವಂತ ಸರ್ವ ಆತ್ಮರು. ನೀವೇನ್ ಮಾಡ್ಬೇಕು? ಅವರ ಸಮಸ್ಯೆಗೆ ಪರಿಹಾರ ಇರುವಂತ ನಿಮ್ಮ ತಂದೆಯ ಆಸ್ತಿಯನ್ನ ಅವರಿಗೆ ಫ್ರೀಯಾಗಿ ಕೊಡಲಿಕ್ಕೆ ನಿಮಿತ್ತರು ಆಗ್ಬೇಕಾಗ್ತದೆ. ಯಾರಿಗೆ, ಯಾವ ರೂಪದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವ ಸಮಯದಲ್ಲಿ, ಯಾವ ರೀತಿಯಲ್ಲಿ ಏನ್ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ನಿರ್ಧಾರ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ಅವ್ರಿಗೆ ಕೊಡಲಿಕ್ಕೆ ನೀವು ನಿಮ್ಮ ಮನಬುದ್ಧಿನ ಯಾರ ಕೈಲಿ ಕೊಡ್ಬೇಕು? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ಇವತ್ತಿನ ದಿನ ಶಿವರಾತ್ರಿ ಕೇವಲ ನಿಮ್ಮ ಸೆಲೆಬ್ರೇಷನ್ ಅಷ್ಟೇ ಅಲ್ಲ, ಇವತ್ತು ಭಕ್ತರ ಇಷ್ಟವನ್ನ ಪೂರ್ಣ ಮಾಡುವುದಕ್ಕೋಸ್ಕರನು ಕೂಡ ನಿಮ್ಮ ಮನಬುದ್ಧಿಯನ್ನು ನೀವು ಯಾರಿಗೆ ಕೊಡ್ಬೇಕು? ಭಗವಂತನಿಗೆ ಕೊಡಬೇಕಾಗ್ತದೆ. ಲೇಕಿನ್ ಆಪ್ಕಾ ಮನಾನಾ और ಭಕ್ತೋं का ಮನಾನಾ ಫರ್ಕ್ ಹೈ. ನೀವು ಶಿವರಾತ್ರಿ ಆಚರಣೆ ಮಾಡೋದು ಮತ್ತು ಭಕ್ತರು ಶಿವರಾತ್ರಿ ಆಚರಣೆ ಮಾಡೋದ್ರಲ್ಲಿ ಏನಿದೆ? ತುಂಬಾ ವ್ಯತ್ಯಾಸ ಇದೆ. ವಹ ರಾತ್ರಿ ಮನಾತೆ ಹೈ. ಅವ್ರು ಯಾವ್ದನ್ನ ಆಚರಣೆ ಮಾಡ್ತಾರೆ? ರಾತ್ರಿ ಪೂರ್ತಿ ಜಾಗರಣೆ ಇದ್ಬಿಟ್ಟು ಮಾಡ್ತಾರೆ. ಅವ್ರು ಆಪ್ ಅಮೃತ ವೇಳಾ ಮನಾತೆ ಹೋ. ನೀವೇನ್ ಮಾಡ್ತೀರಿ? ರಾತ್ರಿ ಅಂತಂದ್ರೆ ಏನು? ರಾತ್ರಿ ಆಚರಣೆ ಮಾಡೋದು ಅಂತಂದ್ರೇನು? ಅವರು ರಾತ್ರಿಯನ್ನ ಬರೀ ತುಂಬಾ ಖುಷಿಯಿಂದ ಆಚರಣೆ ಮಾಡ್ತಾರೋ ಕಷ್ಟಪಟ್ಟು ಆಚರಣೆ ಮಾಡ್ತಾರೆ?
ನಿದ್ರೆ ಬರಬಾರ್ದು ಅಂತ ಬಿಟ್ಟು ನಾಟಕ ಆರ್ಗನೈಸ್ ಮಾಡ್ತಾರೆ, ಟಿವಿಲಿರುವಂತ ಫಿಲ್ಮ್ ನೋಡ್ತಾರೆ, ಭಜನೆಗಳನ್ನು ಮಾಡ್ತಾರೆ. ಇನ್ನು ಕೆಲವೊಬ್ಬರು ರಾತ್ರಿ ಪೂರ್ತಿ ಇಸ್ಪೀಟ್ ಆಡೋರು ಇದ್ದಾರೆ, ಎಚ್ಚರ ಆಗಿರ್ಬೇಕು ಅಂತ. ಸರಿನಾ? ಯಾವುದೋ ಒಂದು ರೀತಿಯಲ್ಲಿ ಏನಾಗ್ಬೇಕು, ಸೂರ್ಯನ ಉದಯ ಆಗ್ಬೇಕು. ಆಗ್ಬೇಕು. ಯಾವುದೋ ಒಂದು ದಿವಸ ರಾತ್ರಿ ಆದ್ರೆ ಆಯ್ತು. ಅವ್ರು ಖುಷಿಯಿಂದ ಮಾಡ್ತಾರೋ ಕಷ್ಟಪಟ್ಟು ಮಾಡ್ತಾರ, ಟೈಮ್ ನೋಡ್ತಾ ಇರ್ತಾರೆ, ಯಾವಾಗ ಬೆಳಗಾಗತ್ತೆ, ಯಾವಾಗ ಬೆಳಗಾಗತ್ತೆ, ಯಾವಾಗ ಬೆಳಗಾಗ್ತದೆ ಅಲ್ವಾ? ಓಕೆ. ನೀವು ಖುಷಿಯಿಂದ ಅಮೃತ ವೇಳ ಅಂದ್ರೆ ಅಮೃತವನ್ನ ಏನ್ ಮಾಡ್ತಾ ಇರ್ತೀರಿ ನೀವು? ಸೀತಾ ಇರ್ತೀವಿ. ಯಾಕೆ ಯಾಕೆ ಅವ್ರು ಯಾಕೆ ರಾತ್ರಿ ಆಚರಣೆ ಮಾಡ್ತಾರೆ, ನೀವ್ ಯಾಕೆ ಅಮೃತ ವೇಳೆ ಆಚರಣೆ ಮಾಡ್ತೀರಾ? ವಿಶ್ವ ಕಲ್ಯಾಣ. ನಾವು ವಿಶ್ವ ಕಲ್ಯಾಣ. ಮಕ್ಕಳೇ, ಅವರೆಲ್ಲರೂ ನನ್ನಿಂದ ಅಂತಂದ್ರೆ ಪರಮಾತ್ಮನಿಂದ ಶಿವಬಾಬನಿಂದ ಮತ್ತು ನಿಮ್ಮಿಂದ ತೆಗೆದುಕೊಳ್ತಾ ಇರ್ತಾರೆ. ಏನ್ ಮಾಡ್ತಾ ಇರ್ತಾರೆ? ತೆಗೆದುಕೊಳ್ತಾ ಇರ್ತಾರೆ. ನೀವು ಶಿವಬಾಬನ ಮೂಲಕ ಸೇರಿಬಿಟ್ಟು ಅವ್ರಿಗೇನು ಮಾಡ್ತಾ ಇರ್ತೀರಾ? ಕೊಡ್ತಾ ಕೊಡ್ತಾ ಇರ್ತಾರೆ. ಈಗ ಪ್ರಶ್ನೆ, ಈಗ ಅವ್ರು ತೆಗೆದುಕೊಂಡಾಗ ಅವ್ರು ತೆಗೆದುಕೊಂಡಿರೋದನ್ನು ವಾಪಸ್ ಕೊಡ್ಲಿಕ್ಕೆ ಅವ್ರು ನಿಮ್ಮ ಎದುರುಗಡೆಗೆ ಭವಿಷ್ಯದಲ್ಲಿ ಬರಬೇಕೋ ಬೇಡವೋ? ಬೇಡ ಆ ಬೇಡ. ಈಗ ನಿಮ್ಮ ಹತ್ರ ಈಗ ಯೋಗೇಶ್ ಅಣ್ಣ ಒಂದ್ 10,000 ರೂಪಾಯಿ ಸಾಲ ಕೇಳ್ತಾರೆ. ಏನ್ ಕೇಳ್ತಾರೆ? 10,000 ರೂಪಾಯಿ ರಾಜಮಕ್ಕ ಕೊಡ್ತೀರಾ? ಕೊಡ್ತೀವಿ. ಯೋಚನೆ ಮಾಡ್ತಿದ್ದಾರೆ. ರಾಜಮಕ್ಕ ಎಷ್ಟು ಎಕರೆ ಜಮೀನ್ ಇದೆ ಅಕ್ಕೋರೆ? ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ಲ. ನಿಮ್ಮ ಹೆಸರಿನಲ್ಲಿ ಇದೆಯಾ, ಬೇರೆ ಹೆಸರಿನಲ್ಲಿ ಇದೆಯಾ? ಇನ್ನು ಯಾವ್ದು ಡಿಸೈಡ್ ಆಗಿಲ್ಲ. ಒಳ್ಳೇದು, ವೆರಿ ಗುಡ್. ಸರಿನಾ? ಓಕೆ, ಸರಿ. ಈಗ 10,000 ರೂಪಾಯಿ ನೀವು ನನಗೆ ಕೊಟ್ಟ ಮೇಲೆ ನಾನು ವಾಪಸ್ ಕೊಡ್ಲಿಕ್ಕೆ ನಿಮ್ಮ ಹತ್ರ ಬರ್ಬೇಕೋ ಬೇಡವೋ? ನಾನು ಸಾಲಗಾರ ಆದ್ನಲ್ವಾ? ಬರ್ಬೇಕು. ಸಾಲಗಾರ ಆದ್ಮೇಲೆ ಕೊಡ್ಲಿಕ್ಕೆ ನಾನು ವಾಪಸ್ ಬರ್ಬೇಕಾ? ಓಕೆ, ನನ್ನ ಕೈಲಿ 10,000 ಇದೆ, ಹೌದು. ಈಗಿನ ನನ್ನ ಕಷ್ಟಗಳು ದೂರ ಆಗ್ತಾವೆ, ಹೌದು. ಆದ್ರೆ ನಾನು 10,000 ರೂಪಾಯಿ ಸಾಲ ಆಗಿರುವಂತ ಕಾರಣದಿಂದ ಒಂದಲ್ಲ ಒಂದು ದಿವಸ ನಾನು ವಾಪಸ್ ಕೊಡಬೇಕಾಗ್ತದೆ. ಕೊಡಬೇಕು ಹೇಳುವಂತ ಚಿಂತೆ, ಭಾರ ನನ್ನ ತಲೆ ಮೇಲೆ ಇರ್ತೈತಿ ಇರ್ತದೋ ಇರಲ್ವೋ? ಇರ್ತೈತಿ. ಹಾಗೆ ಭಕ್ತರು ಏನ್ ಮಾಡ್ತಾರೆ, ಪರಮಾತ್ಮನಿಂದ ನಿಮ್ಮ ಮೂಲಕ ತೆಗೆದುಕೊಂಡಾಗ ಒಂದಲ್ಲ ಒಂದ್ ದಿವಸ ಅವ್ರು ರಿಟರ್ನ್ ನಿಮ್ಗೆ ಏನ್ ಮಾಡ್ಬೇಕು? ಕೊಡ್ಬೇಕಾಗ್ತದೆ. ಸತ್ಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗದಲ್ಲಿ ಏನ್ ಮಾಡ್ಬೇಕಾಗ್ತದೆ? ಕೊಡ್ಬೇಕು. ಕೊಡ್ಲೇಬೇಕಾಗ್ತದೆ. ಆದ್ರೆ ನೀವು ಏನ್ ಮಾಡ್ತಾ ಇರ್ತೀರಿ? ತಂದೆ ಮೂಲಕ ಕೊಡ್ತಾ ಇರುವಂತ ಕಾರಣದಿಂದ ನೀವು ತಂದೆಗೆ ವಾಪಸ್ ಕೊಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಅವಾಗ ತೆಗೆದುಕೊಳ್ಳೋರು ಖುಷಿಯಾಗಿರ್ತಾರೋ, ಕೊಡೋರು ಖುಷಿಯಾಗಿರ್ತಾರೋ? ತೆಗೆದುಕೊಳ್ಳೋರು ಖುಷಿ. ಯಾರು ಖುಷಿಯಾಗಿರ್ತಾರೆ? ಕೊಡು. ಯಾಕೆ? ಯಾವಾಗ ಈಗ ನೀವು ಕೊಡ್ತೀರೋ ಅವರು ಭವಿಷ್ಯದಲ್ಲಿ ಸತ್ಯುಗ, ತ್ರೇತಾಯುಗದಲ್ಲಿ ಏನ್ ಮಾಡ್ತಾರ? ಅವರು ಕೊಡ್ತಾರೆ. ಈಗ ನೀವ್ ಯಾರ ಹತ್ರ ತಗೊಳ್ಬೇಕು? ಪರಮಾತ್ಮನ ಹತ್ರ ತಗೊಳ್ಬೇಕು, ಮನುಷ್ಯಾತ್ಮನ ಹತ್ರ ತಗೊಳ್ಬೇಕು? ಪರಮಾತ್ಮ ತಗೊಳ್ಬೇಕಲ್ವ? ಅದಕ್ಕಾಗಿ ಬರ್ತಾರೆ ನಿಮಗೆ ಅಮೃತ ವೇಳೆ. ನಿಮ್ಗೆ ಯಾವ್ದು? ಅಮೃತವೇ. ಯಾಕೆ? ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆ, ಅವ್ರ ಅಕೌಂಟ್ ಅಲ್ಲಿ ಶಾಂತಿ ಸಿಗ್ತಾ ಇದ್ರು ಕೂಡ ಅದೇನಾಗಿರ್ತದೆ? ಸಾಲ ಆಗಿರ್ತದೆ. ನಿಮ್ಮ ಹತ್ರ ತಗೊಂಡ್ಬಿಟ್ಟು ಇನ್ನೊಬ್ರು ಸಾಲವನ್ನು ಅವರೇನ್ ಮಾಡಿರ್ತಾರೆ? ತೀರ್ಸಿರ್ತಾರೆ. ಆದ್ರೆ ನಿಮ್ಗೆ ಒಂದಲ್ಲ ಒಂದು ದಿವಸ ಏನ್ ಮಾಡ್ಬೇಕಾಗ್ತದೆ? ಸಾಲ ತೀರ್ಲಿಕ್ಕೆ ನಿಮ್ಮ ಎದುರುಗಡೆಗೆ ಬರ್ಬೇಕಾಗ್ತದೆ. ಪ್ರಜೆಗಳ ರೂಪದಲ್ಲಿ ಅಥವಾ ಭಕ್ತರ ರೂಪದಲ್ಲಿ ನಿಮ್ಮ ಮೂರ್ತಿಯ ಎದುರುಗಡೆಗೆ ದ್ವಾಪರ ಯುಗದ ನಂತರ ಏನ ಮಾಡ್ಬೇಕಾಗ್ತದೆ? ಬರ್ಬೇಕಾಗ್ತದೆ. ಈಗ ನಿಮ್ಮ ಎದುರುಗಡೆ ತುಂಬಾ ಜನ ಬರಬೇಕು. ಎಷ್ಟು ಜನ ಬರಬೇಕು? ತುಂಬಾ ಜನ. ಹೇಗೆ? ಯಾವ ಪ್ರಮಾಣದಲ್ಲಿ ಬರ್ಬೇಕು? ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ ನೋಡೋಣ. ನಿಮ್ಮ ಎದುರುಗಡೆ ಜನ ಯಾವ ಪ್ರಮಾಣದಲ್ಲಿ ಬರಬೇಕು? ಮೈಲಿಗಟ್ಲೆ ಕ್ಯೂ ಇರ್ಬೇಕಣ್ಣ. ಆ ಮೈಲಿಗಟ್ಲೆ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ಬೇಕು. ಯಾವ್ದಾದ್ರು ಉದಾಹರಣೆ ಕೊಡಿ ಅಂತಂದೆ. ಉದಾಹರಣೆ ಕೊಡಿ ಯಾವ್ದಾದ್ರು. ಒಂದ್ ಪ್ರೋಗ್ರಾಮ್ ಏನಾದ್ರು ಒಂದ್ ಪ್ರೋಗ್ರಾಮ್ ಮಾಡಿದಾಗ ಬರ್ತಾರೆ. ತಿರುಪತಿ ಕ್ಯೂ. ತಿರುಪತಿ ತಿಮ್ಮಪ್ಪನ ರೂಪದಲ್ಲಿ ಅಲ್ವಾ? ತಿರುಪತಿ ತಿಮ್ಮಪ್ಪನ ರೂಪದಲ್ಲಿ ಕ್ಯೂನಲ್ಲಿ ಇದ್ದು ಕಿರೀಟ ಅಂತೆ, ದುಡ್ಡಂತೆ, ಬಂಗಾರ ಅಂತೆ, ಬೆಳ್ಳಿ ಅಂತ ಅಷ್ಟೆಲ್ಲ ನೀವು ಅಲ್ಲಿ ಇಡ್ಬೇಕು, ತಂದು ಕೊಡ್ಬೇಕು. ಯಾರಿಗೆ?
ಯಾರಿಗೆ? ತಿರುಪತಿ ತಿಮ್ಮಪ್ಪನಿಗೆ ಕೊಡಬೇಕು ಅಂತಂದ್ರೆ ಯಾವಾಗ್ಲೂ ನೀವು ಅವನ ಹತ್ರ ಏನ್ ಮಾಡಿದ್ದೀರಿ? ಸಾಲ ಮಾಡಿದ್ದೀರಿ. ತಗೊಂಡಿದ್ದೀರಿ ಅಂತ ಅರ್ಥ. ಅದು ತಾನೆ, ಅದಕ್ಕೆ ತಾನೇ ವಾಪಸ್ ಕೊಡ್ಲಿಕ್ಕೆ ಬಂದಿದ್ದೀರಿ. ಹೌದು. ಹಾಗಿದ್ದವನು ಸಾಲ ಕೊಟ್ಟಿದ್ದೆ ಯಾವಾಗ? ಸಾಲ ಯಾವಾಗ ಕೊಟ್ಟಿದ್ದಾನ ಅವನು? ಈಗ ನಮ್ಮ ಹತ್ರ ಇರ್ಲಿಕ್ಕಾಗ. ಯಾವಾಗ ನೀವು ಪ್ರಪಂಚದಲ್ಲಿ ಸಾಲ ತಗೊಂಡಿದ್ರು, ಸಾಲ ತೀರ್ಸ್ಲಿಕ್ಕೆ ಆಗಿಲ್ಲ, ಅವಾಗ ತಾನೇ ಹೊರತು ನೀವು ಸಾಲ ತಗೊಂಡಿದ್ದೀರಿ. ಜನ ಸಾಲ ಯಾವಾಗ ತಗೊಳ್ತಾರೆ ಹೇಳಿ ನೋಡೋಣ? ಕೈಲಿ ಬೇಕಾದಷ್ಟು ದುಡ್ಡಿದ್ದಾಗ ಸಾಲ ತಗೊಳ್ತಾರ? ಇಲ್ಲ ಇಲ್ಲ. ಇಲ್ಲ. ಯಾವಾಗ ಸಾಲ ತಗೊಳ್ತಾರೆ? ಇಲ್ದಿದ್ದಾಗ ತುಂಬಾ ಜನರ ಸಾಲ ತಗೊಂಡು ತೀರ್ಸ್ಲಿಕ್ಕೆ ಆಗದಿದ್ದಾಗ ಲಾಸ್ಟಿಗೆ ಯಾರ ಹತ್ರ ಬರ್ತಾರೆ? ಭಗವಂತನ ಹತ್ರ ಬರ್ತಾರೆ ಸಾಲ ತೀರ್ಸು ಅಂತ, ಅಲ್ವಾ? ಭಗವಂತ ಯಾರ ಮೂಲಕ ಕೊಡ್ತಾರೆ? ಮಕ್ಕಳ ಮೂಲಕ. ಯಾಕೆ? ಯಾಕೆ? ಯಾಕಂದ್ರೆ ನಾನು ಕೊಟ್ಟಿರುವ ಸಾಲದ ಅಮೌಂಟ್ ಮಕ್ಳಿಗೆ ಸಿಗ್ಲಿ ಅಂತ. ಯಾರಿಗೆ ಸಿಗ್ಲಿ? ಮಕ್ಕಳಿಗೆ ಸಿಕ್ಲಿ ಅಂತ. ರಾಜಯೋಗ ಏನು ಅಂತ ಅರ್ಥ ಆಯ್ತಾ? ಶಕ್ತಿ ಬಂದು ಆದ್ರೆ ಆ ಶಕ್ತಿಯ ಫಲ ರಿಟರ್ನ್ ಆಗಿ ಯಾರಿಗೆ ಸಿಗ್ತದೆ? ನಮ್ಗೆ ಮಕ್ಕಳಿಗೆ ಸಿಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಸಂಗಮ ಯುಗದಲ್ಲಿ ಯಾವ ಆತ್ಮರು ಈ ಬರ್ತಡೆಯನ್ನ ಗಮನದಲ್ಲಿಟ್ಟು ವಿಶ್ವಕ್ಕೆ ಶಕ್ತಿಯನ್ನ ಗುಪ್ತ ರೂಪದಲ್ಲಿ ದಾನ ಮಾಡ್ತಾ ಹೋಗ್ತಾರೋ ಅವರ ಒಂದು ಆ ಕರ್ಮದ ಫಲ ಭವಿಷ್ಯದಲ್ಲಿ ಸನಿಹದಲ್ಲಿ ಹತ್ತಿರದಲ್ಲಿ ಚೈತನ್ಯ ಮೂರ್ತಿಯ ರೂಪದಲ್ಲಿ ಅವರ ಎದುರುಗಡೆಗೆ ಲಕ್ಷಾಂತರ ಕೋಟ್ಯಾಂತರ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ನಿಲ್ತಾರೆ. ಅದು ಬರಬೇಕು ಅಂತಂದ್ರೆ ಏನು ನೀವು ಜಡದಲ್ಲಿ ನೋಡ್ತಾ ಇದ್ದೀರಿ, ಮುಂದೆ ಚೈತನ್ಯದಲ್ಲಿ ಬರಬೇಕು ಅಂತಂದ್ರೆ ಈಗಿನಿಂದಲೇ ಅವ್ರಿಗೆ ಏನ್ ಮಾಡ್ಬೇಕು? ಭಗವಂತನ ಶಕ್ತಿಯನ್ನ ಕೊಡ್ತಾ ಹೋದಾಗ ರಿಟರ್ನ್ ಕೊಡ್ಲಿಕ್ಕೆ ತನುವಿನ ರೂಪದಲ್ಲಿ ಬರ್ತಾರೆ, ಸ್ಥೂಲ ಸೇವೆ ಮಾಡ್ಲಿಕ್ಕೆ ಬರ್ತಾರೆ, ಧನ ಸೇವೆ ಮಾಡ್ಲಿಕ್ಕೆ ಬರ್ತಾರೆ, ಎಲ್ಲಾ ರೀತಿ ಸೇವೆ ಮಾಡ್ಲಿಕ್ಕೆ ಅವ್ರೇನ್ ಮಾಡ್ತಾರೆ? ನಿಮ್ಮ ಸಮ್ಮುಖದಲ್ಲಿ ಬರಬೇಕು ಅಂತಂದ್ರೆ ಈಗ ನೀವು ಗುಪ್ತ ರೂಪದಲ್ಲಿ ಏನ್ ಮಾಡ್ಬೇಕಾಗ್ತದೆ ಅವರಿಗೆ? ಕೊಡ್ತಾ ಹೋಗ್ಬೇಕು. ಅಲ್ವಾ? ಬ್ಯಾಂಕ್ನವರು ಸಾಲ ಕೊಟ್ಟರೆ ತಾನೇ ವಾಪಸ್ ಪೇಮೆಂಟ್ ಮಾಡ್ಲಿಕ್ಕೆ ಅವ್ರು ಕ್ಯೂನಲ್ಲಿ ಬರ್ತಾರೆ. ಹೌದು. ಅದು ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಈಗ ಸಮಯ ಸಿಕ್ಕಿದಾಗ ಅಮೃತ ವೇಳೆಯಲ್ಲಿ ಉಮಾಶಾಮ ಯೋಗದಲ್ಲಿ ಸಮಯ ಸಿಗದಾಗ್ಲೆಲ್ಲ ನೀವೇನ್ ಮಾಡ್ಬೇಕು? ವಿಶ್ವ ಕಲ್ಯಾಣಕ್ಕೆ ಅಮೃತವನ್ನ ಕೊಡಬೇಕು. ನೀವು ಅಮೃತವನ್ನ ಕುಡಿಬೇಕು. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ರಾತ್ರಿನೋ ಅಮೃತ ವೇಳೆನೋ ಚೆಕ್ ಮಾಡಿ. ರಾತ್ರಿ ಯಾವಾಗ? ರಾತ್ರಿ ಯಾವಾಗ? ಬೇಡವಾಗ ರಾತ್ರಿ. ಶಾಂತಿ ಕೊಡು, ಸುಖ ಕೊಡು, ಸಮಸ್ಯೆ ಮಾಡು ಅಂದ್ರೆ ನಿಮಗೆ ಶಿವರಾತ್ರಿ. ಓಕೆ, ನಾನು ವಿಶ್ವ ಕೊಡ್ತಾ ಇದ್ದೇನೆ, ಶಾಂತಿ ಕೊಡ್ತಾನೆ, ಸುಖ ಕೊಡ್ತಾ ಇದ್ದೇನೆ. ನಿಮಗೆ ಯಾರು? ನೀವ್ಯಾರು? ಅಮೃತ ಕುಡಿತಾ ಇರುವಂತ, ಅಮೃತ ವೇಳೆಯ ಸಮಯದಲ್ಲಿರುವಂತ, ವಜ್ರ ಸಮಾನ ಜೀವನ ನಡೆಸುವಂತಹ ಯಥಾರ್ಥ ಯೋಗ್ಯ ಅನನ್ಯ ಹೃದಯ ಸಿಂಹಾಸನಧಾರಿ ಭಗವಂತನ ಪ್ರೀತಿಗೆ ಪಾತ್ರರಾಗಿರುವಂತ ಮಕ್ಕಳು. ಅದಕ್ಕಾಗಿ ಯೋಚನೆ ಮಾಡಿ ಮಕ್ಕಳೇ, ಶಿವರಾತ್ರಿನ ಯಾವ ರೀತಿ ಆಚರಣೆ ಮಾಡಬೇಕು. ಓಕೆ, ಓಂ ಶಾಂತಿ.